ಕನ್ನಡದಲ್ಲಿ ಒಂದೂ ಬರ್ಲಿಲ್ಲ ನೆಟ್ಗೆ. ಅದಕ್ಕೆ ಹೆವಿ ಬಿಲ್ಡಪ್ ಕೊಟ್ರು ಅವರು. ಮೂವಿ ಶೂಟಿಂಗ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆಯಿಂದ ಬಿಲ್ಡಪ್ ಕೊಡ್ತಿದ್ರು. ಅವ್ರ ಜನನೇ ಡಂಗೂರ ಹೊಡಿತಾರೆ ಫಿಲ್ಮ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ, ಅದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ. ಕನ್ನಡದಲ್ಲಿ ಯಾರು ಡಂಗೂರ ಹೊಡಿಯೋರು ಇಲ್ವೇ ಇಲ್ಲ. ಓವರ್ ಓವರ್ ಆಗಿ ಬಿಲ್ಡಪ್ ಕೊಡಬಾರ್ದು. ಈಗ ಯಾವ ಸ್ಟೋರಿ ಮೂವಿ ಎಫೆಕ್ಟಿವ್ ಆಗಿರಲ್ಲ ಕಣ, ಅದಕ್ಕೆ ಗೊತ್ತಾಗಲ್ಲ ಯಾರಿಗೂ. ಯಾರ ನೋಡಿದ್ರ ಆವೇಶ ಮೂವಿ? ಎಲ್ಲಾರು ನೋಡೋರಲ್ಲಿ. ನೋಡಿಲ್ಲ. ನೋಡಿದ್ವಿ ಆವೇಶ ನೋಡಿದ್ವಿ. ಟೈಮ್ ಸಿಕ್ಕಿಲ್ಲ ಇನ್ನ ನೋಡಕ್ಕೆ. ರಂಗಣ್ಣ ಸ್ವಲ್ಪ ಟೈಮ್ ಕೊಡು, ರೆಡಿ ಹೌದು. ಅಲ್ಲ ನಿಜವೂ ತುಂಬಾ ದಿನ ಆದ್ಮೇಲೆ ಸ್ವಲ್ಪ ಟೈಮ್ ಪಾಸ್ ಮೂವಿ ತರ ನೋಡಿದ್ದು. ಪ್ಲಸ್ ಸ್ಟೋರಿ ಏನು ಇಲ್ಲ ಸ್ಟೋರಿಲಿ. ಅದೇ ಅವನು ರೌಡಿ ಅಂತೆ ಏನೋ. ಮೂವಿ ಸ್ಟೋರಿ ಏನು ಇಲ್ಲ, ಸುಮ್ಮನೆ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ, ನೋಡಕ್ಕಾಗಿಲ್ಲ. ನನಗೆ ನಿಜವಾಗ್ಲೂ ಹೇಳ, ಉಪೇಂದ್ರದ ಓಂಕಾರ ಮೂವಿ ನೋಡಿದಾರ? ಓಂಕಾರ ಏನೋ ಒಂದಿದೆ ಆ ಟೈಪ್. ಉಪೇಂದ್ರದ ಹಳೆ ಮೂವಿ ಇದೆ, ರೌಡಿ ಇದೆಲ್ಲ ಸ್ಟೈಲ್ ಇದೆಯಲ್ಲ, ಅಲ್ಲಿಂದ ಎತ್ತಾಕೊಂಡ್ ಬಂದಂಗಿದೆ. ಇದು ಉಪ್ಪಿದಾದ MBBS ಅದಲ್ಲ 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 ಇನ್ನೊಂದಿದೆ. ಮೀಸೆ ಗೀಸೆ ಬಿಟ್ಕೊಂಡು ಎಲ್ಲ ಚೈನು, ವೈಟ್ ಡ್ರೆಸ್, ಲುಕ್, ಫೀಲ್. ಇದನ್ನ ಫಸ್ಟ್ ಆಫ್ ಆಲ್ ಕನ್ನಡ ಪಾರ್ಟು, ನೇಟಿವಿಟಿ ಪಾರ್ಟ್ ಎಲ್ಲ ಕೊಟ್ಟಿದ್ದು ರಾಜ್ ಪಿ ಶೆಟ್ಟಿ. ನಮ್ದು ಒಂದು ಮೊಟ್ಟೆ ಕತೆ ಗುರುಗಳು ಅವರೆಲ್ಲ ಪರ್ಫೆಕ್ಟ್ ಆಗಿ ಮಾಡಿಸಿದಾರೆ ಇವನ ಹತ್ರ. ಪರವಾಗಿಲ್ಲ ಪರವಾಗಿಲ್ಲ. ಎಲ್ಲ ಗೆಸ್ಟ್ ಅಪಿಯರೆನ್ಸ್ ಅಂತ ದೇವರಾಗ್ಬಿಟ್ರ ಅಂತ. ಇಲ್ಲ ಇಲ್ಲ, ನೆಕ್ಸ್ಟ್ ವೀಕ್ ಇಂದ ಅವರು ಜನ ಇದ್ದಾರೆ ಪೂರ್ತಿ. ಬರ್ಲಪ್ಪ ನಮ್ಗೇನು ಅಲ್ಲ, ನಮ್ ನಾಲೆಜ್ ಬಿಟ್ಟು ಟಾಪಿಕ್ ಹೋಯ್ತಂದ್ರೆ ಏನ್ ಮಾತಾಡಲ್ಲ. ಏನಿಲ್ಲ, ಈ ಸುಮ್ನೆ ಟೈಮ್ ಪಾಸ್. ನಿಮ್ಗೆ ಏನ್ ಟಾಪಿಕ್ ಅನ್ಸುತ್ತೆ ಹೇಳಿ, ಗೊತ್ತಿದ್ರೆ ನಾವು ಒಂದ್ 4 ಮಾತಾಡ್ತೀವಿ, ಇಲ್ಲಾಂದ್ರೆ ನಾವು ನಿಮ್ ತರ ದೇವ್ರಾಗ್ಬಿಡ್ತೀವಿ. ಇನ್ನ ಮೂವಿ ಐತೆ ಮಹಾರಾಜ, ಡೇಂಜರಸ್ ಮೂವಿ. ಮಹಾರಾಜ ನೋಡಿದೀನಿ. ಮಹಾರಾಜ ಡೇಂಜರಸ್ ಮೂವಿ. ಇಮ್ಯಾಜಿನ್ ಮಾಡಕ್ ಆಗಲ್ಲ ಅಂತ ಟ್ವಿಸ್ಟ್. ಟ್ವಿಸ್ಟ್ಗಿಂತ ವಿಜಯ್ ಸೇತುಪತಿದ ಆಕ್ಟಿಂಗ್ ಮಾರಾಯ. ಯಾರಾದ್ರೂ ಬಾಲಿವುಡ್ ಅಲ್ಲಿ ಕೊಟ್ಟು ಮಾಡಿ ಅಂದ್ರೆ ಮಕ್ಕಳು ಒಬ್ರು ಮಾಡಲ್ಲ ಇದನ್ನ. ಆ ಲೆವೆಲ್ ಡೆಡಿಕೇಶನ್ ಇಟ್ಕೊಂಡು ಮಾಡಿರೋ ಮೂವಿ ಇದು. ಅಲ್ಲಿ ಏನಿದ್ರು ಬಾಡಿ ಬಡಿ ಕಡಿ, ಸೈಲೆನ್ಸ್, ಗುದ್ದಿದ್ರೆ ಬಾಂಬ್ ಬ್ಲಾಸ್ಟ್ ಆಗ್ಬೇಕು, ಮರ ಬಿದೋಗ್ಬೇಕು. ಬಿಟ್ರೆ ಇದೇ ನೆಕ್ಸ್ಟ್ ಅಂತ ಮೂವಿ ಥ್ರಿಲ್ಲಿಂಗ್ ಅನ್ಸಿದ್ದಂದ್ರೆ. ಡೇಂಜರ್ಸ್ ಥ್ರಿಲ್ಲಿಂಗ್ ಅಲ್ಲ. ಫಸ್ಟ್ ಹಾಫ್ ಪೂರ ತಲೆ ಕೆರ್ಕೋತೀರ, ಅವನ ಡಬ್ಬಾಯಿಂದ ಯಾಕೆ ಬೆನ್ ಹತ್ಕೊಂಡಿದ್ದಾನೆ ಅಂತ. ಸೆಕೆಂಡ್ ಹಾಫ್ ಬರೋದಕ್ಕೆ ಸ್ವಲ್ಪ ಐಡಿಯಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಂಡಿಗೆ ಬಂದಾಗ ಪೂರಾ ಪಿಕ್ಚರ್ ಆಲ್ಮೋಸ್ಟ್ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆದರೆ ಎದಕ್ಕೆ ಡಬ್ಬಾಯಿಂದ ಯಾಕೆ ಬೆನ್ ಹತ್ಕೊಂಡಿದ್ದಾನೆ, ಆ ಕಸದ ಬುಟ್ಟಿಲಿ ಏನಿದೆ, ಪ್ಲಸ್ಸು ಆ ಮಿಸ್ ಮಾಡೋಕ್ಕೆ ಯಾರದು ಅನುರಾಗ್ ಕಶ್ಯಪಂದು ಮನೆಯಲ್ಲೂ ಆ ಡಬ್ಬಿ ತೋರಿಸ್ಬಿಡ್ತಾರೆ, ನೋಡಿದ್ದೀರಾ? ಸೊ ಅಲ್ಲಿ ಇನ್ನೂ ಕನ್ಫ್ಯೂಷನ್, ಇದು ರಿಯಲ್ ಟೈಮಾ ಹಳೆ. ಫಸ್ಟ್ ಏನ್ ಅನ್ಕೊಂಡ್ಬಿಡ್ತೀವಿ ಇದು ಕರೆಂಟ್ ಟೈಮ್ ಅಂತ, ಆಮೇಲೆ ಗೊತ್ತಾಗತ್ತೆ ಇದು ಹಳೆ ಟೈಮು, ಇದ್ರದ್ದು ಕನೆಕ್ಷನ್ ಇಲ್ಲ ಅಂತ. ನಾನ್ ಸ್ಟಾರ್ಟಿಂಗ್ ಏನ್ ಅನ್ಕೊಂಡೆ, ಅವ್ರ ಮನೆಯಲ್ಲಿ ಡಬ್ಬ ತೋರಿಸ್ತಾರಲ್ಲ, ಇವನೇ ಎಲ್ಲ ಕತ್ಕೊಂಡೋಗಿ ಇಟ್ಕೊಂಡಿರ್ಬೇಕು ಅಂತ ಅನ್ಕೊಂಡೆ. ಕರೆಕ್ಟ್ ನಾನು ಹಂಗೆ ಅನ್ಕೊಂಡೆ. ಆದ್ರೆ ನಾನ್ ಅನ್ಕೊಂಡಿದ್ದೆ ಅವ್ನಿಗೆ ಸಾಯಿಸ್ಬಿಟ್ಟು ಯಾವ್ದಾರು ಏನಾರು ಮೀನ್ಸ್ ಅಲ್ಲಿಂದ ಓನರ್ ಎತ್ಕೊಂಡು ಹೋಗೋ ಫ್ಯಾಂಟಸಿ ಇರುತ್ತೆ ಮನೆ, ಅವ್ರ ಮನೆಗೆ ಅನ್ಕೊಂಡಿದ್ದೆ. ಈ ಮನೇಲಿ ಏನು ಸಿಗ್ತಿರೋದಕ್ಕೆ ಡಸ್ಟ್ಬಿನ್ ಎತ್ಕೊಂಡು ಊಟನ ಕಳ್ಳ ಮಗ ಅನ್ಕೊಂಡಿದ್ದೀನಿ. ಏನು ಸಿಕ್ಕಿಲ್ಲ, ಇದನ್ನ ಎತ್ಕೊಂಡು ಹೋಗೋಣ ಅಂತ ಫ್ಯಾಂಟಸಿ. ಆ ಡಸ್ಟ್ಬಿನ್ ಒಳಗೆ ಕ್ಲೀನ್ ಆಗಿ ತೊಳೆದು ಪೂಜೆ ಗೀಜೆ ಮಾಡಿ ಇಟ್ಟಿದ್ರಲ್ಲ, ಏನೋ ಅದೃಷ್ಟ ಇರ್ಬೇಕು ಎತ್ಕಿದ್ಕೊಂಡು ಹೋಗ್ಬಿಟ್ಟಿದ್ದಾರೆ ನನ್ ಮಗ ಅನ್ಕೊಂಡ್ಬಿಟ್ಟಿದ್ದೆ. ಸ್ಟಾರ್ಟಿಂಗ್ ಸ್ವಲ್ಪ ಇದಾಯ್ತು, ಏನು ಡಸ್ಟ್ಬಿನ್ ಏನು ಎಷ್ಟು ಲಕ್ಷ, 7 ಲಕ್ಷ 8 ಲಕ್ಷ ಕೊಡ್ತೀನಿ ಅಂತಾನಲ್ಲ ಅಕೌಂಟ್ ಇರೋದನ್ನ. ನಾನು ಇದೇನು ಡಸ್ಟ್ಬಿನ್ ಇಷ್ಟೊಂದು ವ್ಯಾಲ್ಯೂ ಇದೆಯೇನಪ್ಪ ಅನ್ಕೊಬಿಟ್ಟಿದೆ. ವ್ಯಾಲ್ಯೂ ಆಯ್ತಲ್ಲ, ನಮ್ಗೆ ಬೇಡ ಬಿಡು. ಆದ್ರೆ ಇಂಥ ಬ್ರೂಟಲ್ ಸ್ಟೋರೀಸ್ ಇರ್ತಾವಲ್ಲ ತಮಿಳಲ್ಲೇ ಬರೋ ಜಾಸ್ತಿ, ಹಿಂದಿನಲ್ಲೂ ಬರಲ್ಲ, ಕನ್ನಡದಲ್ಲೂ ಬರಲ್ಲ, ತೆಲುಗಲ್ಲೂ ಬರಲ್ಲ ಇಂಥ ಬ್ರೂಟಲ್ ಸ್ಟೋರೀಸ್. ಇವಾಗ ನೋಡಿ ಅದೇ ತರ ತೆಗ್ದಿದ್ದಾರೆ, ಅಸುರನ್ ತೆಗ್ದಿದ್ದಾರೆ, ಮತ್ತೆ ಕೈದಿ ತೆಗ್ದಿದ್ದಾರೆ, ರಕ್ಷಾಸನ್ ತೆಗ್ದಿದ್ದಾರೆ. ಇನ್ನು ಮಾತ್ರ ಸಾಕು, ಅದು ಸೂಪರ್.
ಇದು ಮತ್ತೆ ಇನ್ನೊಂದು ಇವನೇ ತೆಗ್ದಲ್ಲ ವಿಕ್ರಮ್ ವೇದನ್ ಅದು ವಿಕ್ರಮ್ ವೇದ. ಅಲ್ಲ ಅಲ್ಲ ರೀಸೆಂಟ್ ಮೂವಿ ಮಂಜುಮಲ್ ಬಾಯ್ಸ್ ನೋಡಿದ್ರ? ನಾ ಅದ್ರಲ್ಲಿ ಹೀರೋ ಏನಿಲ್ಲ ಏನಿಲ್ಲ. ಸ್ಟಾರ್ಟ್ ಮಾಡಿದೀನಿ. ನಾನ್ ನೋಡಿ ಅಲ್ಲ ಬರೀ ಎಲ್ಲ ಅರೌಂಡ್ 30 ಇರೋ ಹುಡುಗರು ಔಟಿಂಗ್ ಹೋದಾಗ ಒಂದು ಆಕ್ಸಿಡೆಂಟ್ ಆಗತ್ತೆ, ಅದ್ರ ಮೇಲಿರೋ ಸ್ಟೋರಿ ಅಷ್ಟೇ. ಸ್ಟೋರಿ ಹೇಳ್ಬೇಡಿ ಇರಿ, ನಾನು ಈಗ ನೋಡ್ಬೇಕು. ನೋಡಿದ್ರಲ್ಲ? ಈಗ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದೀನಿ. ಓಕೆ ನೋಡು, ಸಖತ್ತಾಗಿದೆ ಮೂವಿ. ಫಸ್ಟ್ ಹಾಫ್ ಅನ್ಸುತ್ತೆ ಇವ್ರು ಎಲ್ಲಿ ಹೋಗ್ತಾವ್ರೆ ಬಾಯ್ಸ್ ಔಟಿಂಗ್ ಸ್ಟೋರಿ ಅಂತ, ಸೆಕೆಂಡ್ ಹಾಫ್ ಪಿಕ್ಚರ್ ಬಿಡುತ್ತೆ. ನಮ್ದು ಟ್ರಿಪ್ ಹೋದಾಗ ನಾವು ಹಿಂಗೆ ಮಾಡುದು, ಮೂವಿನೇ ಮಾಡೋದು ನೆಕ್ಸ್ಟ್. ಹಂಗ್ ಮಾತ್ರ ಆಗ್ಬಾರ್ದು. ಅಭಿ ತಾಳ್ಬಿಡಿ. ಮೂವಿ ಮಾಡಿದ್ರೆ ಎಲ್ಲರೂ ನೆಕ್ಸ್ಟ್ ದಿನ ಜೈಲಲ್ಲಿ ಇರ್ತೀವಿ. ಇಲ್ಲ ಒಳ್ಳೆ ಕ್ಯಾಮ್ರಾ ಇಟ್ಕೊಂಡು ಅಲ್ಲ, ಈ ವರ್ಷ ಏನು ತುಂಬಾ ಚೆನ್ನಾಗಿ ಬರ್ತಿದಾವ ಮೂವೀಸ್. ಆದ್ರೆ ಕನ್ನಡದಲ್ಲಿ ಯಾವ್ದು ಇಲ್ಲ ಅಂತ. ಕನ್ನಡದಲ್ಲಿ ಒಂದು ಬರ್ಲಿಲ್ಲ ನೆಟ್ಟಿಗೆ. ಒಂದು ಬಂದಿತ್ತು, ಏನದ ಶಾಕಾಹಾರಿ ಅಂತೇನೋ ಬಂದಿತ್ತು, ನೋಡಿದ್ರ? ಸ್ವಲ್ಪ ಡಿಫರೆಂಟ್ ನೋಡಂಗಿದೆ ಕನ್ನಡದಲ್ಲಿ ಶಾಕಾಹಾರಿ ಅಂತ ನೋಡಿದ್ ನಾನು. ನಮ್ದ್ರಲ್ಲಿ ಏನಾಗ್ತಿದೆ ಅಂದ್ರೆ ಮೂವಿ ರಿಲೀಸ್ ಆಗೋದೇ ಗೊತ್ತಾಗಲ್ಲ ಎಷ್ಟೊಂದು. ಈಗ ಯಾವ ಸ್ಟೋರಿ ಎಫೆಕ್ಟಿವ್ ಆಗಿರಲ್ಲ ಕಣ, ಅದಕ್ಕೆ ಗೊತ್ತಾಗಲ್ಲ ಯಾರಿಗೂ. ಇದೆಲ್ಲ ಏನು ಇವಾಗ ಆವೇಶಮ್ ಮಂಜುಮಲ್ ಬಾಯ್ಸ್ ರಿಲೀಸ್ ಆದಾಗ ಯಾರಿಗೂ ಅಷ್ಟೊಂದ್ ಜನ ನಮಗೂ ಗೊತ್ತಿರ್ಲಿಲ್ಲ. ಪ್ರೈಮ್ ಅಲ್ಲಿ ಬಂದಾಗ ಗೊತ್ತಾಯ್ತು. OTT ಬಂದ್ಮೇಲೆ ಮಂಜುಮಲ್ ಬಾಯ್ಸ್ ಯಾವ ಲೆವೆಲ್ ಅಂದ್ರೆ ಏನಾಗತ್ ಗೊತ್ತಾ, ಇವೆಲ್ಲ ಮಲಯಾಳಂ ಮೂವೀಸ್, ಮಂಜುಮಲ್ ಬಾಯ್ಸ್ ಆಯ್ತು, ಆವೇಶಮ್ ಆಯ್ತು, ಅವ್ರ ಜನನೇ ಡಂಗೂರ ಹೊಡಿತಾರೆ ಫಿಲ್ಮ್ ಚೆನ್ನಾಗಿದೆ ಅಂತ, ಅದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ. ಕನ್ನಡದಲ್ಲಿ ಯಾರು ಡಂಗೂರ ಹೊಡಿಯೋರು ಇಲ್ವೇ ಇಲ್ಲ. ಇದ್ಯಾವುದಪ್ಪ ಅದು, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಅದು ಚೆನ್ನಾಗಿದೆ ಅಂತ ಡಂಗೂರ ಹೊಡೆದ್ರು. ನಾನು ಎಲ್ಲೋ ಕೇಳ್ದೆ, ಏನೋ ಎಲ್ಲ ಕಡೆ ನೋಡ್ದೆ, ಅರ್ಧಕ್ಕೆ ಬಿಟ್ಬಿಟ್ಟೆ. ಯಾಕಂದ್ರೆ ಇಟ್ಸ್ ಓಕೆ ಸ್ಟೋರಿ ಅಷ್ಟೇ. ನಾವು ಅದನ್ನ ಥಿಯೇಟರ್ಗೆ ಹೋಗಿದ್ವಿ ನೋಡೋದಕ್ಕೆ, ನಾವು ನವೋದಯ ಬಸ್ ಜೊತೆಗೆ ಒಂದು ಅರ್ಧ ಗಂಟೆ ಹೊರಗಡೆ ಕೂತಿದ್ದೆ, ನೀವು ನೋಡ್ಕೊಂಡ್ ಬನ್ನಿ ಅನ್ಬಿಟ್ಟು. ನಾನು ಗಾಯತ್ರಿ ಥಿಯೇಟರ್ ಅಲ್ಲಿ ಮೈಸೂರಲ್ಲಿ. ಅದಕ್ಕೆ ಹೆವಿ ಬಿಲ್ಡಪ್ ಕೊಟ್ರು ಅವರು. ಮೂವಿ ಶೂಟಿಂಗ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆಯಿಂದ ಬಿಲ್ಡಪ್ ಕೊಡ್ತಿದ್ರು. ಓವರ್ ಆಗಿ ಬಿಲ್ಡಪ್ ಕೊಡಬಾರ್ದು. ಇನ್ನ 2 ವರ್ಷ ನೆಟ್ಗಿರೋ ಫಿಲ್ಮ್ ಯಾವುದು ಬರಲ್ಲ ಕನ್ನಡದಲ್ಲಿ. ಯಾರ್ದು ಒಬ್ರದ್ದು ಅನೌನ್ಸ್ ಆಗಿಲ್ಲ ನೆಟ್ಗೆ. ಒಬ್ರದ್ದು ಅನೌನ್ಸ್ ಆಗಿದ್ಯಾ? ರಕ್ಷಿತ್ ಶೆಟ್ಟಿದಿಲ್ಲ. ಕಾಂತಾರ ಬರತಕ ವೇಟ್ ಮಾಡ್ತಿದ್ದೀನಿ, ಕಾಂತಾರ 2. ಅಲ್ಲಿ ತನಕ ಮಾಡ್ಬಿಡೋಣ. ಮ್ಯಾಕ್ಸ್ ಇದೆಯಲ್ಲ, ಯಾವಾಗ ರಿಲೀಸ್ ಅದು? ಯಾರ್ದು? ಸುದೀಪ್ ಅಲ್ಲೇ ಅವರೇ ಬಾಸ್. ಅದಕ್ಕೆ ಲಾಂಚ್ ಆಗಿರೋದೇ ಗೊತ್ತು. ಮೊನ್ನೆ ಆಯ್ತಲ್ಲ ಟ್ರೇಲರ್, ಒಂದ್ 15 ದಿನ ಮುಂಚೆ ಆಯ್ತಲ್ಲ ಟ್ರೇಲರ್. ಟೀಸರ್ ಒಂದು ಬಿಟ್ಟಿದ್ದಾರೆ. ಮತ್ತೆ ಹೌದಾ? ಟ್ರೀಸರ್ ಅಲ್ಲ, ಟ್ರೇಲರ್ ಆಗಿ ಫಿಲ್ಮ್ ಆಗೋದಕ್ಕೆ ಇನ್ನು 2 ವರ್ಷ ತಗೊಳುತ್ತೆ. ಏನಿಲ್ಲ, ಅದು ಹವಾ ಆಗಕ್ಕೆ ಒಂದು ಸೀನ್ ಮಾಡಿದ್ದಾರೆ, ಸುದೀಪ್ದು ಡ್ಯಾನ್ಸ್ ಮಾಡ್ಕೊಂಡ್ ಬರೋದು. ಆ ಸೀನ್ಗೆ ಎಷ್ಟೊಂದ್ ಜನ ಫಿದಾಗ್ಬಿಟ್ಟಿದ್ದಾರೆ ಈಗ. ಅಪ್ಪ ಸುದೀಪಿಗೊಂದು ರಿಕ್ವೆಸ್ಟ್, ಡ್ಯಾನ್ಸು ಹಾಡು ಬಿಟ್ಬಿಟ್ಟು ಅವ್ರು ನೆಟ್ಟಿಗೆ ಮುಂಚೆ ಡೈರೆಕ್ಟರ್ ಆಗಿದಾಗ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಫಿಲ್ಮ್ ಮಾಡ್ತಿದ್ರು ಅಂತ, ಅದೊಂದು ಮಾಡ್ಲಿ ಸಾಕು. ಅವ್ನು ಸಾಕಾಗಿದೆ. ಯಾವ್ದು ಲಾಸ್ಟ್ ಫಿಲ್ಮ್ ಯಾವ್ದೋ ಬಂದಿತ್ತಲ್ಲ, ಅದು ವಿಕ್ರಾಂತ್ ರೋಣ ನೋಡಿದ್ರೆ ಎಲ್ರು ಇದಾರಲ್ಲ, ರಂಗಿತರಂಗ ನೋಡಿದ್ರೆಲ್ಲ ಗೋಡೆ ಹೊಡ್ಕೊಂಡಿರ್ತಲೆ, ಅದೇ ಫಿಲ್ಮ್ ರಿಮೇಕ್ ಮಾಡ್ಬಿಟ್ನಲ್ಲಪ್ಪ ಅಂತ. ವಿಕ್ರಾಂತ್ ರೋಣಗೆ ಅಲ್ಲಿ ಟಿಕೆಟ್ ತಗೊಬಿಟ್ಟಿದ್ದೀರಿ. ನಮ್ ಹುಡುಗ ಕಮ್ಮಿ ಏನ್ಬಿಟ್ಟು ಅಲ್ಲೇ ತಗೊಬಿಟ್ಟಾರೆ ಮಾಲಲ್ಲಿ, ಆಫ್ಲೈನ್ ಅಲ್ಲಿ. ಒಂದ್ ಟಿಕೆಟ್ ಎಕ್ಸ್ಟ್ರಾ ಐತೆ, ಬರೋರು ಕೇಳಿದ್ರೆ ನಾ ಬರಲ್ಲ ಅಂತವ್ರೆ. ಅರೆ ಥಿಯೇಟರ್ಗೆ ನೋಡಿದ್ದೇನಪ್ಪ ನಾನು, ಆದ್ರೆ ನನ್ಗೆ ಹೋಗಿ ಕಾಲಿಟ್ಟೆ, ಅರ್ಧ ಗಂಟೆಲಿ ಸ್ಟೋರಿ ಗೊತ್ತಾಯ್ತು. Black sheep, have you any clue? No sir, I just saw many boys flew. One is a scoundrel, one is a dame. The rest are those little boys who live down the lane. Finish the game.
ಹೌದು. ಅಲ್ಲ ಆನೆಸ್ಟ್ಲಿ ಹೇಳಿ, ಟಿಪಿಕಲ್ ಮಸಾಲಾ ಮೂವಿ ಏನಾದ್ರು ಎಕ್ಸ್ಟ್ರಾ ಇತ್ತಾ? ಎಕ್ಸ್ಟ್ರಾ ಏನಿಲ್ಲ, ಸ್ಟೋರಿ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಸ್ಟೋರಿ ಇದ್ರೆ ಓಡುತ್ತೆ, ಇಲ್ಲಾಂದ್ರೆ ದಬಾಕೊಂಡು ಮಲ್ಕೊಳುತ್ತೆ. ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ. ವಿಜಯ್ ಓ, ಯಾರು ಯಾವ ಮೂವಿ ಮಾಡಿದ್ದಾರೆ ಇವರು? ತಮಿಳು ಅನ್ಸುತ್ತೆ ಅವನು. ಹೆಸರಲ್ಲಿ ಗೊತ್ತಾಗುತ್ತೆ. ಎಲ್ಲ ಯಾರೋ ತಮಿಳು ತೆಲುಗು ಡೈರೆಕ್ಟರ್ ಇದ್ದಂಗೆ ಅನಿಸುತ್ತೆ, ಯಾಕಂದ್ರೆ ಸ್ಟೈಲ್ ನೋಡಿದ್ರೆ ತೆಲುಗು ಸ್ಟೈಲ್ ಇದೆ. ಕಾರ್ತಿಕೇಯ movies ಅಂತ. ಆದರೆ ನೋಡಿದ್ಮೇಲೆ ಅಟ್ರಾಕ್ಟ್ ಆಗೋಂಥದ್ದು ಏನಿಲ್ಲ ಟ್ರೇಲರಲ್ಲಿ. ಮೋಸ್ಟ್ಲಿ ಇದೇ ಒಂದೇ ಇರ್ಬೇಕು. ಅಟ್ರಾಕ್ಟಿವ್ ಆಗಿರ್ಬೇಕಂದ್ರೆ ಇನೋವೇಟಿವ್ ಆಗಿರ್ಬೇಕು. ಎಲ್ಲ ಅವ್ನು ಹಳೈನೇ ತೆಗ್ದು ಹಾಕ್ತಾವ್ರೆ. ಒಬ್ಬ ಎಲ್ಲಾ ಡುಬಾಕ್ ಮೂವಿನೇ ಮಾಡಿರೋದು. ಹೌದಾ? ಹಾ, ಹಿಸ್ಟ್ರಿ ಅಷ್ಟೊಂದು ಹೊಸ್ತಾಗಿದೆಯಾ? ಯಾವ್ದು ಕೋಟಿಗೊಬ್ಬ 3? ಇಲ್ಲ, ಇಲ್ಲ, ಎಲ್ಲ ನೆಕ್ಸ್ಟ್ ತೋರಿಸ್ತಿದೆ. ಇದೆಲ್ಲ ಇದೆಲ್ಲಾನು ಬೇರೆ ಬೇರೆ ಯಾವ್ದಾದ್ರು ತೋರಿಸ್ತಿದೆ. ಹೌದಾ? ಅವ್ನ್ದು ಯಾವ್ದು ಇಲ್ಲ ಮೂವೀಸ್. ಹೊಸ ಡೈರೆಕ್ಟ್ ಫ್ರೆಶರ್. ಆ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದಾ? ಎಲ್ಲಾರು ಇಂಟರ್ನ್ಶಿಪ್ ಮಾಡ್ಕೊಂಡ್ ಬಂದಿರ್ತಾನೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಣ್ಣ. ಹೋಗ್ಲಿ, ಈ ವರ್ಷ ಹಿಂದಿ, ಕನ್ನಡ, ತೆಲುಗು, ತಮಿಳು ಏನಾದರೂ ತಗೊಳ್ಳಿ, ನಿಮ್ಗೊಂದು ಸ್ವಲ್ಪ ನೋಡಿದ್ಮೇಲೆ ತಲೆಗೆ ಹುಚ್ಚಡಿ ಅಂತ ಮೂವಿ ಆದ್ರೂ ನೋಡಿದಿರ? ತಲೆ ಕೆಡ್ಬೇಕು ನೋಡಿದ ಕೂಡಲೇ. ಈಗ ಮಹಾರಾಜ ಒಂದಿದೆ, ಅದನ್ನ ಸೈಡಿಗೆ ಅದು ಬಿಟ್ಟು ಮೂವಿನೇ ನೋಡಿಲ್ಲ ಈ ವರ್ಷ. ನೋಡ, ಅದಕ್ಕೆ ಅದು ಈ ವರ್ಷ ಒಂದು 2 ಮೂವಿ ಇದೆ, ನೋಡಿದ ಕೂಡ ಒಂದು ಸ್ವಲ್ಪ ತಲೆ ಕೆಡುತ್ತೆ. ಮಲಯಾಳಮೇ ಈ ಸರ್ತಿನೂ ಹೈಯೆಸ್ಟ್ ಇರೋದು, ಹಿಂಗೆ ಹುಚ್ಚರ ಥರ ಬ್ರಹ್ಮಯುಗಮ್ ಅಂತ ಯಾರಾದ್ರೂ ನೋಡಿದಾರ? ರಾಮಯುಗಂ ಇಲ್ಲ. ಮಮ್ಮೂಟ ಇದೆ, ನೋಡ್ಬಿಡಿ. ಅರ್ಧಕ್ಕೆ ತಲೆ ಕೆಟ್ಟೋಗುತ್ತೆ. ಅದು ಪೂರಾ ಸೈಕಲಾಜಿಕಲ್ ಥ್ರಿಲ್ಲರ್ ಟೈಪ್ ಇದೆ. ಅದು ಸೆಟ್ ಇನ್ 1800s ಹಂಗೆ ತಿಳ್ಕೊಳ್ಳಿ. ಅದರಲ್ಲಿ ಒಂದು ಬರುತ್ತೆ ಕತೆ, ನೋಡಿ. ಅದನ್ನು ನೋಡೋಂಗಿದೆ, ಅದನ್ನು ನೋಡಿದರೆ ಪೇಷನ್ಸ್ ಬೇಕದು ನೋಡೋಕ್ಕೆ. ಆದರೆ ಎಂಡ್ ನಿನಗೆ ಪೇಷನ್ಸ್ ರಿವೀಲಿಂಗ್ ಕೊಡ್ತಾರೆ. ಆದರೆ ಪೂರ್ತಿ ಸೈಕಾಲಜಿಕಲ್ ಥ್ರಿಲ್ಲರ್ ಫಿಲ್ಮ್ ಟೈಪ್. ನೋಡೋಣ, ಟೈಮ್ ಸಿಗುತ್ತೆ. ಅದು ಬ್ರಹ್ಮಯುಗಂ. ಹಾ, ಓಕೆ. ಅದು ಎಲ್ಲರೂ ಏನಂತಾರೆ ಬ್ರಹ್ಮಯುಗಂ ಅಂತ ಓದ್ಬಿಟ್ಟಿದ್ರೆ ಎಲ್ಲ. ಸೊ ಇವ್ರು ಏನೋ ತೋರಿಸ್ತಾರೆ, ಆದರೆ ಅದು ಆ್ಯಕ್ಚುಲಿ ಇದು ಬ್ರಹ್ಮಯುಗಂ. ನೀನಲ್ಲಿ ಭ್ರಮೆ ಕ್ರಿಯೇಟ್ ಮಾಡೋ, ಆ ಸ್ಟೋರಿ ಇರೋದೇ ಭ್ರಮೆ ಮೇಲೆ. ಸೊ ಒಂದು ಏನಂತಾರಲ್ಲ, ಒಂದು ಸ್ವಲ್ಪ ಏನಂತಾರಲ್ಲ, ಒಂದು ಕ್ರಿಯೇಚರ್ ಅಂತಾನೆ ತಿಳ್ಕೊ. ಒಂದು ಯಕ್ಷ ಅನ್ನೋ ಒಂದು ಮಾಯಾವಿ ಜೀವಿ, ಇಟ್ ಡಸ್ ಸಮಥಿಂಗ್. ಅದರಲ್ಲಿ ಮಮ್ಮುಟ್ಟಿ ಮೇಲೆ ಇನ್ನೊಂದು 2-3 ಕ್ಯಾರೆಕ್ಟರ್, ಬೇರೆ ಜನನೇ ಇಲ್ಲ, ಬರೀ 3 ಕ್ಯಾರೆಕ್ಟರ್ ಮೇಲೆ. ಟ್ರೇಲರ್ ನೋಡೋಣ ಹೆಂಗೈತೆ ಅಂತ. ಹಾಕಿ ನೋಡೋಣ. ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಪೂರ್ತಿ ಗೊತ್ತಿತ್ತೆ. കാലം എന്തൊരരസികന. വിരസതയുടെ പ്രളയത്തിൽപ്പെട്ട് മുങ്ങിത്താവുമ്പോ പൈതളി തന്നെയാ നല്ലത്. ഇത് കരുക്കള്, ഇത് രണ്ടും പകിട. എറിയുമ്പോ വീണെണ്ണം നോക്കി കരു നീക്കണം. ആദ്യം ഇവിടെ കരുവത്തുന്ന ആള് ജയിക്കും. ഒക്കെ ഭാഗം പോലെയാ. ഇത് കരുക്കള്, ഇത് രണ്ടും പകിട. എറിയുമ്പോ വീണെണ്ണം നോക്കി കരു നീക്കണം. ആദ്യം ഇവിടെ കരുവത്തുന്ന ആള് ജയിക്കും. ഒക്കെ ഭാഗം പോലെയാ.
നിനക്ക് 2 തവണ വിധി പണയം വെച്ച് കളിക്കാൻ പറ്റില്ല. ഇത് കരിക്കള്, ഇത് രണ്ടും പകിട. ഒക്കെ ഭാഗ്യം പോലെയാ. ഇത് കരിക്കള്, ഇത് രണ്ടും പകിട. ഇത് കരിക്കള്, 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 ഇത് കരിക്കള്. ഇത് ഭ്രമയുഗ, കലിയുഗത്തിന്റെ ഒരു അപഭ്രംശം. ಭ್ರಮೇಲಿ ಇರ್ತಾನೆ ಅವ್ರು. ಡೇಂಜರಸ್ ಅಂದ್ರೆ ನಿಂಗೆ ಭ್ರಮೆ, ನಿನ್ಗೆ ಅಲ್ಲಿ ಭ್ರಮೇಲೇ ಇರ್ತೀಯಲ್ಲ, ಅವ್ನ ಕೈಯಾಗ ಸಿಕ್ಕಾಕೊಂಡೆ ಅಂದ್ರೆ ಮಮ್ಮೂಟಿ ಇಸ್ ದ ಮೇನ್ ಕ್ಯಾರೆಕ್ಟರ್. ಅವನ ಕೈಲಿ ಸಿಕ್ಕಾಕೊಂಡೆ ಅಂದರೆ ಒಂದು ಭ್ರಮೆ ಕ್ರಿಯೇಟ್ ಮಾಡ್ತಾನೆ. ಅದು ಏನು ಎತ್ತ ಆಮೇಲೆ ಫಿಲ್ಮ್ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ದಿಸ್ ಇಸ್ ಅ ಸೈಕಾಲಜಿಕಲ್, ನಿನಗೆ ಒಂಥರ ಕನ್ಫ್ಯೂಸ್ ಮಾಡ್ತಾ ಇರುತ್ತೆ, ಏನು ನಡೆಯುತ್ತೆ ಮುಂದೆ ಗೊತ್ತಾಗಲ್ಲ. ಎಂಡ್ ಅರ್ಧ ಗಂಟೆ ಅಲ್ಲಿ ಕರೆಕ್ಟಾಗಿ ಇಡ್ತಾರೆ ಎಲ್ಲ ಕ್ಲಿಯರ್ ಮಾಡೋಕ್ಕೆ. ಓಕೆ, ನೋಡೋಣ. ನೀವು ಯಾವ್ದು ನೋಡಿದ್ದು? ನೀವು ಡಿಫ್ರೆಂಟ್ ಆಗಿ ನೋಡಿದ್ದು ಈ ವರ್ಷ? ಶಾಕಾಹಾರಿ ನೋಡಿದ್ರು ಚೆನ್ನಾಗಿತ್ತು. ಶಾಕಾಹಾರಿ, ಓಕೆ, ಶಾಕಾಹಾರಿ ಒನ್ ಡಿಫ್ರೆಂಟ್. ಅದು ಏನೋ ಲಿಸ್ಟ್ ಬರ್ಕೊಡ್ಲಾ? ಇಲ್ಲ, ಇದಾಗತ್ತೆ. ಶಾಕಾಹಾರಿಲಿ ಇರೋದು ಇಷ್ಟೇ ಆಗತ್ತೆ, 3 ಕೊಲೆನ ಏನಾಗುತ್ತೆ, ಯಾಕೆ, ಎಂತು ಅಂತ ಹುಡುಕಾಡ್ತಾರೆ. ಅದರಲ್ಲೊಂದು ಹೋಟೆಲನ್ನು ಒಂದು ಪೊಲೀಸನ್ನು ಸಿಕ್ಕಾಕೊಂಡು ಸಾಯ್ತಾರೆ. ಅದರದ್ದೇ ಇರೋ ಸ್ಟೋರಿ ಅಷ್ಟೇ. ಕನ್ನಡ ಮೂವಿ ಡಿಫ್ರೆಂಟ್ ಆಗಿ ನೋಡೋ, ಒನ್ ಟೈಮ್ ವಾಚ್, ಅದೇನು ಅಂತ ಎಕ್ಸ್ಟ್ರಾರ್ಡಿನರಿ ಏನಿಲ್ಲ, ಆದರೆ ಒನ್ ಟೈಮ್ ನೋಡ್ಬೋದು, ನೋಡ್ಸ್ಕೊಂಡು ಹೋಗುತ್ತೆ ಫುಲ್. ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಮೂವಿ ಬಂತು ಅಂದ್ರೆ ಅದೇ ಮೂವಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬಂದಿದ್ರೆ ಫುಲ್ ಕನ್ನಡದಲ್ಲೆಲ್ಲ ಸಖತ್ತಾಗಿ ಮಾಡೋರೆ ಅಂತೆಲ್ಲ ಹಿಟ್ ಮಾಡ್ಬಿಡ್ತಾರೆ. ಹಿಂಗ ನಮ್ ಕನ್ನಡದಲ್ಲಿ ಬಂದಾಗ ಜನ ನೋಡೋದೇ ಇಲ್ಲ. ಅರೆ ನಾನು ನೋಡ್ತೀನಪ್ಪ, ಎಲ್ಲ ರಿವ್ಯೂ ಒಂದು ಸ್ವಲ್ಪ ಚೆನ್ನಾಗಿರೋದು ಬಂತು ಅಂದರೆ ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ. ಆದರೆ ಅವರು ಒಂದು ಲೆವೆಲಿಗೆ ಕ್ವಾಲಿಟಿ ಕೊಡಬೇಕು. ಥಿಯೇಟ್ರಿಗೆ ನೋಡ್ತೀನಿ, ಅಕ್ಕಪಕ್ಕ ನಮ್ಮ ಮನೆಯದಿರೋ ಥಿಯೇಟ್ರ್ ಇದ್ರೆ ಹೋಗ್ಬೋದಾ ಅಂತ. ಕೆಲವೊಂದು ಸರ್ತಿ ಫಿಲ್ಮೇ ಹಾಕಿರಲ್ಲ ಅಕ್ಕಪಕ್ಕ ಥಿಯೇಟ್ರಲ್ಲಿ, ಅದೇ ದೊಡ್ಡ ಪ್ರಾಬ್ಲಮ್. ಚಿಕ್ಕದ ಮೂವಿ ಇತ್ತಂದ್ರೆ ಹಾಕೋದೇ ಇಲ್ಲ. ಬೆಂಗಳೂರಲ್ಲಿ ಕನ್ನಡ ಮೂವಿಗೆ ಥಿಯೇಟ್ರ್ ಸಿಗಲ್ಲ ಒಂದೊಂದು ಸರ್ತಿ. ಬೆಂಗಳೂರಲ್ಲಿ ಥಿಯೇಟ್ರಿಗಿಂತ ಮಲ್ಟಿಪ್ಲೆಕ್ಸಸ್ ಎಲ್ಲ ಜಾಸ್ತಿ ಇರೋದು. ಸೊ ಅದೊಂದು 2 ಇದಾವೆ. ಅದು ನಿಮ್ಮ ಮನೆ ಪಕ್ಕ ಈಗ ಫಾರ್ ಎಕ್ಸಾಂಪಲ್ ನಾವಿರೋ ಏರಿಯಾದಲ್ಲಿ ಇದ ಒಂದು 3-4 ಥಿಯೇಟ್ರು. ಆದರೆ ಅಲ್ಲಿ ತೆಲುಗು ಮೂವೀಸು, ತಮಿಳ್ ಮೂವೀಸ್ ಎಷ್ಟು ಹಾಕ್ತಾರಲ್ಲ, ಕನ್ನಡ ಹಾಕಲ್ಲ ಅಷ್ಟು. ಕರೆಕ್ಟ್. ಇಲ್ಲಿ ನೈಸ್ ರೋಡಲ್ಲಿ ಒಂದು ಹಾಕ್ತಾರೆ, ಅಲ್ಲೊಂದು ಐತೆ ಥಿಯೇಟ್ರು. ಅಲ್ಲಿ ಕನ್ನಡ ಸಿನಿಮಾ ನೋಡಿಲ್ಲ ಇದುವರೆಗೂ ನಾವುಗಳು. ಟೆಂಟ್ ಓಕೆ ಹೋಯ್ತು. ವಾಪಸ್ ಬಂದು ನಾಳೆ ರಿಲೀಸ್ ಇದ್ದಿದ್ ಮೂವಿ ಇವತ್ತೇ ಹೋಗ್ಬಿಟ್ಟಿದೀವಿ ಪೋಸ್ಟರ್ ನೋಡ್ಕೊಂಡು. ಯಾವ್ದಪ್ಪ ಅದು? ಯಾವ್ದು ಯಾವ ಮೂವಿ? ಅದು ಪ್ರಭಾಸ್ ಏನಾ? ಸಲಾರು ಬಂದ್ಬಿಟ್ಟು ಮನೆಗೆ ರೆಡಿ ಆಗ್ಬಿಟ್ಟು ನೋಡ್ಕೊಂಡ್ ಬಂದೆ. ಇದೆಲ್ಲ ಪೋಸ್ಟರ್ ಎಲ್ಲ ಹಾಕಿದ್ರಲ್ಲ, ಇವತ್ತೇ ರಿಲೀಸ್ ಅನ್ಕೊಂಡು ಹೋಗ್ಬಿಟ್ಟಿದೀವಿ. ಹೋದ್ರಲ್ಲಿ ರಿಲೀಸ್ ನಾಳೆಗೆ ಅಂತ. ಹೌದ್, ನನಗೆ ಗೊತ್ತಿದ್ದು. ನಾನೇ ತಪ್ಪಿರ್ಬೋದು, ಈ ನನ್ನ ಮಕ್ಳು ನೋಡ್ಕೊಂಡ್ ಬಂದಾರಲ್ಲ ಬಿಡು ಹೋಗ್ಲಿ ಅನ್ಕೊಂಡು ಏನ್ ಬಂದು ಬೇಗನೆ ಬ್ಯಾಗ್ ಇಟ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ತಾವ್ರೆ. ಆಮೇಲೆ ವಾಪಸ್ ಬಂದ್ರು. ಹೋಗ್ಲಿ, ಸಲಾರ್ ಹೆಂಗ ಅನಿಸ್ತು? ಉಗ್ರಮ್ನ 2 ಪಾರ್ಟ್ ಮಾಡಕ್ ಹೋಗಿದಾರೆ ಅಷ್ಟೇ. ಸೇಮ್ ಕಾಪಿ ಪೇಸ್ಟ್. ಕಾಪಿ ಪೇಸ್ಟ್ ಅಲ್ಲ, ಉಗ್ರಮ್ ಅಲ್ಲಿ ಒಂದೇ ಸ್ಟೋರಿ ಮಾಡಿ ಹೀರೋಗೆ ಸ್ವಲ್ಪ ಬಿಲ್ಡಪ್ ಕೊಟ್ಟಿದ್ರು, ಒಂದು ಲೆವೆಲಲ್ಲಿ ಕೊಟ್ಟಿದ್ರು. ಇಲ್ಲಿ ಹುಚ್ಚರ್ ತರ ಬಿಲ್ಡಪ್ ಕೊಡ್ತಾರೆ. ಅವರೆಲ್ಲ ಬಂದೂಕು ಗನ್ನು ಎಲ್ಲ ಹಿಡ್ಕೊಂಡಿರ್ತಾರೆ, ಅವ್ನ ಕೈಯಿಂದ ಹೊಡಿತೀನಿ ಅಂತ ಹೋಗ್ತಾನೆ. ಅವ್ರು ಸುಮ್ಮನೆ ಕಾಯ್ಕೊಂಡಿರ್ತಾರೆ, ಒಂದು ಬರ್ಲಿ ನಾವು ಹೊಡಿಯೋಣ ಅಂತ. ನೋಡಿದ್ರೆ ನಗು ತಡಿಯಕ್ ಆಗ್ತಿಲ್ಲ ನನಗೆ. ಓವರ್ ಆಯ್ತು. ಬೇಕಾದ್ರೆ ಅದನ್ನೇ ಸೇಮ್ ಹೆಂಗಿತ್ತು ಒಂದೇ ಪಾರ್ಟ್ ಮಾಡಿದ್ರು ಮತ್ತೆ ರೀಮೇಕ್ ಮಾಡಿದ್ರು ಓಕೆ ಇತ್ತು. ಅಲ್ಲಿ ರೌಡಿಸಮ್ ಬ್ಯಾಕ್ಗ್ರೌಂಡು ಮತ್ತೆ ಏರಿಯಾ ವೈಸು ಒಂಥರ ರೌಡಿಸಮ್ ಗ್ಯಾಂಗ್ಸ್ಟರ್ ಇತ್ತು, ಅಲ್ಲಿ ನಡೀತಾ ಇತ್ತು. ಅಲ್ಲಿ ಗನ್ಸ್ ಇರ್ಲಿಲ್ಲ ಮೆಜಾರಿಟಿ, ನಿನ್ಗಿದ್ದ ಸ್ಟೋರಿನೇ ಬೇರೆ. ಇಲ್ಲಿ ನನ್ನ ಮಕ್ಕಳು ಏರಿಯಾ ಮಾಡ್ಬಿಟ್ಟಿದ್ದಾರೆ, ದುಡ್ಡಿದೆ ಅಂತ ತೋರಿಸ್ತಿದ್ದಾರೆ, ಎಲ್ಲರೂ ಗನ್ ಹಿಡ್ಕೊಂಡು ಅಡ್ಡಾಡ್ತಿದ್ದಾರೆ. ಆದ್ರೆ ಇವ್ನು ಸಲಾರ್ ಬರ್ತಾನಂತೆ, ಆರಾಮಾಗಿ ಕಾಯ್ತಿರ್ತಾರೆ ಹೊಡಿಲಿ ನನ್ಗೆ ಬಂದು ಅಂತ. ಏನ್ ಕಿತ್ತ ಸ್ಟೋರಿ.
ಫಿಲಮ್ ಅಲ್ಲಿ ಬೇರೆ ದೇಶದಿಂದ ಆರ್ಮಿಸ್ ಕರೆಸ್ತಾರೆ ಕಣಪ್ಪ. ಹೌದಾ? ಹ್ಮ್ ನೋಡಿಲ್ಲ. ಬೇರೆ ದೇಶಲ್ಲ ಅಲ್ಲಿಂದ ಇಲ್ಲಿ ಯಾವ್ಯಾವ ದೇಶದಿಂದ ಬರ್ತಾ ಇದಾರೆ ಅಂತ ನಾವ್ಯಾರು ಕರ್ಕೊಂಡ್ ಬರ್ತೀವಿ ಅಂದ್ರೆ ಹೋಗ್ಬಿಟ್ಟು ಪ್ರವಾಸ ಕರ್ಕೊಂಡ್ ಬರ್ತಾರೆ ಅವಾಗ ಒಬ್ನೇ. ಇದ್ರಲ್ಲಿ ಉಗ್ರಮಲ್ಲಿ ಯಾವ್ದು ಮುಗೋರು, ಆಮೇಲೆ ತಲ್ಕಾಡು ಏನು ತಲ್ಕಾಡು, ತಲ್ಕಾಡಲ್ಲ, ಇನ್ನೊಂದ್ ಯಾವ್ದೋ ಊರು ಐತಲ್ಲ, ಈ ತರ ತಲ್ವಾಡಿ ತಲ್ವಾಡಿ ಈ ತರ ಅಲ್ಲ ಅದು ಒಳ್ಳೆ ಗ್ಯಾಂಗ್ಸ್ಟರ್ ಮೂವಿ. ಅದನ್ನ ಹೋಗಿ ಆಸ್ ಈಸ್ ಬಾಲಿವುಡ್ ಅಲ್ಲಿ ಚಾಪಿಸಿದ್ರೆ ಓಡ್ಕೊಂಡ್ಬಿಡುತ್ತೆ ಫಿಲ್ಮು. ಯಾಕಂದ್ರೆ ಸ್ಟ್ರಕ್ಚರ್ ಚೆನ್ನಾಗಿದೆ, ರೀಜನಲಿಸಮ್ ಕರೆಕ್ಟ್ ಆಗಿದೆ. ಸಲಾರಲ್ಲಿ ತಲೆನೇ ಓಡಿಸಿಲ್ಲ, ಸ್ಕೇಲ್ ಅಂತ ಮಾಡ್ಬಿಟ್ಟಿದ್ದಾನೆ, ಸ್ಟೋರಿ ಅಪ್ಗ್ರೇಡ್ ಮಾಡ್ಲಿಲ್ಲ, ಹೋಯ್ತು ಅಲ್ಲಿಗೆ. ಮತ್ತೆ ಇಲ್ಲಿ ಹೀರೋಯಿನ್ ಒಂಥರ ಓಕೆ ಅನ್ಸುತ್ತೆ. ಉಗ್ರಂ ಸ್ಟೋರಿ ಬರಿಬೇಕಾರೆ ಬಾಸ್ ತಗೊಂಡಿದ್ರು, ಸಲಾರಲ್ಲಿ ತಗೊಂಡಿದ್ರು. ಅವಾಗ ಲೋಕಲ್ ಹೊಡೆದಿದ್ರು, ಈಗ ದುಡ್ಡು ಬರ್ತಲ್ಲ ಕಾಸ್ಟ್ಲಿ ಹೊಡೆದಿರ್ಬೇಕು ಅದಕ್ಕೆ. ಇಲ್ಲ, ನನಗೆ ಅದನ್ನ ನಿಜವಾಗ್ ನೋಡಿ ಪ್ರಭಾಸ್ಗೆ 2 ಸರ್ತಿ ತಲೆಯಲ್ಲಿ ಇದೆಯಾ ಅಂತ ಅನ್ಸ್ಬಿಡ್ತು. ಯಾಕೆ ಹೇಳ, ಆದಿಪುರುಷು ವರ್ಸ್ಟ್ ಪಾಸಿಬಲ್ ಮೂವಿ. ಅದು ಬಿಟ್ರೆ ನೆಕ್ಸ್ಟ್ ಸಲಾರ್ ಏನು ಸ್ಟೋರಿ. ಹಿಂದೆ ಒಂದಲ್ಲ ಹಿಂದೆ ಯಾವ್ದೋ ಸೀತಾರಾಮ ರೋಮಿಯೋ ಏನೋ ಬಂದಿತ್ತಲ್ಲ, ರೋಮಿಯೋ ಜೂಲಿಯಟ್ ಅನ್ಕೊಂಡ್ ಬಂತು ರೀ. ಲವ್ ಸ್ಟೋರಿದೊಂದು ಅವನು ಇದು ಹೇಳ್ತಾನಲ್ಲ ಭವಿಷ್ಯ, ಅದ ರಾಧೇಶ್ಯಾಮ್ ಅದೇನೋ ಇತ್ತು ಅಂತದ್ದು, ರಾಧೇಶ್ಯಾಮ್. ಅದು ಬಿಡು, ಅದು ನಾರ್ಮಲ್ ಸ್ಟೋರಿ. 50 ಕೋಟಿ 100 ಕೋಟಿ ಮುಗಿಸೋಂಥ ಮೂವಿನ VFX ಅಲ್ಲಿ ಮಾಡಕ್ ಹೋಗಿ 300 ಕೋಟಿ ಖರ್ಚು ಮಾಡಿದ್ದಾರೆ. ಯಾರು ನೋಡ್ತಾರ ಅದನ್ನ? ಅಯ್ಯಪ್ಪ, ಇವಾಗೆಲ್ಲ ಟಾಪ್ ಹೀರೋಗಳೆಲ್ಲ 400 ಕೋಟಿ 500 ಕೋಟಿ ಬಜೆಟ್. ನೋಡಪ್ಪ, ನಮ್ದು ಮಲಯಾಳ ಮೂವಿ ನೋಡ್ತಿದ್ದೀನಲ್ಲ, ಒಬ್ರಿಗಿಂತ ಒಬ್ರು ಡೇಂಜರ್ ಆಗಿ ಮಾಡ್ತಿದ್ದಾರೆ. ಅವ್ರದ್ದು ಬಜೆಟ್ ಹಂಗೆ ಆಗ್ತದೆ. ಈಗ ನಾನು ಇವತ್ತು ಸಂಜೆ ಒಂದು ವಿಡಿಯೋ ನೋಡ್ತಿದ್ದೇನಪ್ಪ, ರಾಜ್ ಬಿ ಶೆಟ್ಟಿದು ಯಾವ್ದೋ ಇಂಟರ್ವ್ಯೂ ಅಲ್ಲಿ, ಮಲಯಾಳ ಮೂವೀಸ್ ಕಡಿಮೆ ಬಜೆಟ್ ಅಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತಾರೆ, ಮೂವೀಸ್ ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲ ಇದ್ ಮಾಡ್ತಾರಲ್ಲ, ಆಕ್ಚುಲಿ ಅವರು ಬಜೆಟ್ ಜಾಸ್ತಿ ಹಾಕಿ ಆತರ ಮಾಡೋದು. ನಮ್ಮಲ್ಲೆಲ್ಲ ಅವ್ರ ರಾಜ್ ಬಿ ಶೆಟ್ಟಿ ಹೇಳ್ತಿದ್ದು 2-3 ಕೋಟಿಲಿ ಮೂವಿ ಮುಗಿಸ್ತೀವಿ ನಾವು ನಮ್ದೆಲ್ಲ. ಅವ್ರದೆಲ್ಲ ಅದೇ ಸೇಮ್. ಈಗ ಮಂಜು ಮಳೆ ಬಾಯ್ಸ್ಗೆ ಎಷ್ಟು 30 ಕೋಟಿ ಏನೋ ಖರ್ಚು ಮಾಡೋರು. ಸ್ಟೋರಿ ಡಿಮಾಂಡ್ ಮೇಲೆ ಹೋಗಬೇಕು. ಸ್ಟೋರಿಗೆ ಹೆಂಗಿದೆ ಹಂಗ್ ಬಜೆಟ್ ಹಾಕ್ಬೇಕು. ಈಗ ಹುಚ್ಚರ್ ತರ ಅಕ್ಷಯ್ ಕುಮಾರ್ ನೋಡೋ, ಅದು ಯಾವ್ದು ರೀಸೆಂಟ್ ಬಡೆ ಮಿಯಾ ಛೋಟೆ ಮಿಯಾ, ಕಿತ್ತೋಗಿರೋ ಸ್ಟೋರಿ, ಅದಕ್ಕೊಂದು ಆಕ್ಷನ್, ಅವ್ರ ಒಂದು ಡೈಲಾಗ್ ಬೇರೆ ಅಂತ. ಆ ಫಿಲ್ಮ್ ನೋಡ್ಬಿಟ್ರೆ ಕನ್ನಡದಲ್ಲೇ ಅದನ್ನ 50 ಕೋಟಿಲಿ ಮಾಡಿದ್ರೆ ಜನ ನೋಡಲ್ಲ, ಅವ್ರು ಅದನ್ನ 300-400 ಕೋಟಿ ಮಾಡಿ ಹಾಕಿದ್ದಾರೆ. ನಾನು ಇದಕ್ಕಿಂತ ಅದು ಹಳೆಯದು 90s ಅಲ್ಲಿ ಅಮಿತಾಬ್ ಬಚ್ಚನ್ ಗೋವಿಂದಾದ್ ಫಿಲ್ಮ್ ಇತ್ತು ಬಡೆ ಮಿಯಾ ಛೋಟೆ ಮಿಯಾ, ಅದನ್ನೇ ಇನ್ನೊಂದ್ಸರ್ತಿ ನೋಡ್ತೀನಿ, ದುಡ್ಡು ಕೊಟ್ಬೇಕಂದ್ರೆ ನಡೆಯುತ್ತೆ ನನಗೆ. ಆದ್ರೆ ಇದನ್ನ ಫ್ರೀ ಆಗಿ ನೋಡಕ್ಕಾಗಲ್ಲ ನನ್ನ ಕೈ. ಅಷ್ಟೊಂದು ಅಷ್ಟಾಗೈತಾ? ನೋಡಕ್ಕಾಗಲ್ಲ. ಓ ಇವಾಗ ಕರೆಕ್ಟ್ ಅಲ್ಲ ಅಕ್ಷಯ್ ಕುಮಾರ್ ಮತ್ತೆ ಟೈಗರ್ ಶ್ರಾಫ್. ಅವ್ರ ಫ್ಲಾಪ್ ನಡೀತಾನೆ ಇದೆ ಒಂದಾದ್ಮೇಲೆ ಒಂದು. ಈಗ ಸರ್ಫಿರಾ ಯಾವ್ದು ಸೂರ್ಯದೇ ಮೂವಿ ಇತ್ತು, ಹಾಟ್ ಸ್ಟಾರ್ ಅಲ್ಲಿ 4 ವರ್ಷ ಅವೈಲೇಬಲ್ ಇದೆ. ಅದನ್ನ ರೀಮೇಕ್ ಮಾಡ್ತೀನಿ. ಆಕ್ಟಿಂಗ್ ಚೆನ್ನಾಗಿದೆ, ಅಕ್ಷಯ್ ಕುಮಾರ್ದ ಆಕ್ಟಿಂಗ್ ಚೆನ್ನಾಗಿದೆ, ಎಲ್ಲರೂ ಅದೇ ಹೇಳಿದ್ದಾರೆ. ಆದರೆ ಫಿಲ್ಮ್ ಆಲ್ರೆಡಿ ಅವೈಲೇಬಲ್ ಇದೆ, ಎಲ್ಲರೂ ನೋಡ್ತಿದ್ದಾರೆ, ಅಂದ್ರೆ ಯಾರು ಥಿಯೇಟರ್ಗೆ ಬರ್ತಾರೆ? ಇವಾಗ ಯಾವ್ದೇ ಫಿಲಮ್ ಚೆನ್ನಾಗಿದೆ ಅಂದ್ರೆ ನಾವು ಹಿಂದಿಲಿ ಡಬ್ ಮಾಡಿ ಯೂಟ್ಯೂಬ್ ಅಲ್ಲೇ ಹಾಕ್ತವ್ರಲ್ಲ. ಹೌದು, ಗೋಲ್ಡ್ ಮೈನ್ಸ್ ಅದನ್ನ ನೋಡದೇ ಇರ್ತಾರ. ಗೋಲ್ಡ್ ಮೈನ್ಸ್ ನವ್ರು ಬಂದೇ ಬಿಟ್ಟಿರ್ತಾರೆ ಫಸ್ಟ್ ನಾವು ಅಂತ. ಯಾವ್ದೋ ಒಂದು ಕಾಪಿರೈಟ್ ಅಲ್ಲ, ಅವರು ಪ್ರಾಪರ್ ಆಗಿ ಹಿಂದಿ ಡಬ್ಬಿಂಗ್ ರೈಟ್ಸ್ ತಗೋತಾರೆ. ಬಂದು ಹಿಟ್ ಆಯ್ತು ಅಂದ್ರೆ ಹಿಂದಿ ಡಬ್ಬಿಂಗ್ ರೈಟ್ಸ್ ತಗೋತಾರೆ, ಯೂಟ್ಯೂಬ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಯಾವ ಇದ್ರಲ್ಲೂ ಹಾಕಲ್ಲ. 100 million 200 million ಫೀಸ್ ಬರುತ್ತೆ ಅನ್ನೋದಕ್ಕೆ ಅವ್ರ ಅದ್ರಲ್ಲೇ ದುಡ್ಡು ಮಾಡ್ಕೊಳ್ತಾರೆ. ನೋಡ್ಬೇಕು, ಒಂಚೂರು ಫೈಟ್ ಇದ್ರೆ ಸಾಕು, ಫುಲ್ 100 million ಅನ್ಕೋದು. ಹೊಸ ಹೀರೋ ಆದ್ರೂ ಪರವಾಗಿಲ್ಲ, ಫೈಟ್ ಇದ್ರೆ ಫುಲ್. ಅಲ್ಲ, ಅಲ್ಲು ಅರ್ಜುನ್ ಇದಾನಲ್ಲ, ಹಿಟ್ ಆಗಿದ್ದು ಭೋಜ್ಪುರಿ, ಉತ್ತರ ಪ್ರದೇಶ ಸೈಡ್, ಹಿಂದಿ ಸೈಡ್ ಬೆಲ್ಟ್ ಅಲ್ಲಿ ಹಿಟ್ ಆಗಿದ್ದು. ಹೆಂಗೆ ಗೋಲ್ಡ್ ಮೈನ್ಸ್ ಅವ್ರು ತಾವಂದೆಲ್ಲ ಮೂವಿ ತಗೊಂಡು ಹಾಕಿ ಅವನ ಹಂಗಾಗಿದ್ದು ಹಿಟ್ಟು. ಅದಕ್ಕೆ ಪುಷ್ಪ ಹುಚ್ಚರ್ ತರ ಓಡ್ತು. ಸೌತ್ ಅಲ್ಲಿ ಅಷ್ಟು ಓಡಿಲ್ಲ, ನಾರ್ತ್ ಅಲ್ಲೇ ಅಷ್ಟು ಓಡಿದ್ದದು. ಬೇಕಾದ್ರೆ ಸೆರೆ ನೋಡು, ತಮಿಳು ಡಬ್ಬೋಡಿ ಎಷ್ಟು ಮಿಲಿಯನ್ ಫೀಸ್ ಹೋಗಿದೆ ಅಂತ ಆಶ್ಚರ್ಯ ಐತಿ, ಅಷ್ಟು ಓಡೈತೆ. ಈ ರಂಗಿತರಂಗ ನಾನು ಕನ್ನಡದಲ್ಲಿ ಎಲ್ಲೆಲ್ಲ ಹುಡುಕ್ತೆ, ಮೂವಿ ಸಿಕ್ಲಿಲ್ಲ. ಹಿಂದಿಲಿ ರಂಗಿತರಂಗ ಸಿಕ್ತಾ ಅಲ್ವನ? ಕಳಿಸ್ತೇವೆ, ನಾನೇ ಕಳಿಸ್ತೇನಲ್ಲ. ನಾನು ಎಲ್ಲಿ ಜಾಲಾಡಿದೀನಿ, ಹಿಂದಿ ಡಬ್ ಸಿಗುತ್ತೆ, ಕನ್ನಡ ಎಲ್ಲೂ ಸಿಗ್ಲಿಲ್ಲ. ಕನ್ನಡ ಕಳಿಸ್ತೇ ಅನ್ಸುತ್ತೆ, ನಾನು ಕಳಿಸ್ತೀನಿ.
ಅಪ್ಪ Download ಮಾಡಿದ್ರೆ ಎಲ್ಲ ರಂಗಿತರಂಗ ಆ ಟೈಮಲ್ಲಿ ಒಳ್ಳೆ ಸ್ಕ್ರಿಪ್ಟ್ ಇದ್ದದ್ ಮೂವಿ ನೋಡಿದ್ರ, ಸ್ಕ್ರಿಪ್ಟ್ ಆಕ್ಟಿಂಗ್ ಎಷ್ಟು ಚೆನ್ನಾಗಿತ್ತು ಅದರಲ್ಲಿ, ಸ್ಟೋರಿನೇ ನಾನು ಮೇನ್ ಸರಿ ಇತ್ತು. ಸೊ ಆ ಟೈಮಲ್ಲಿ ಎಲ್ಲ ಕಡೆ ಯಾವುದೋ ಒಂದು ಥಿಯೇಟ್ರ್ ಟಿಕೆಟ್ ಸಿಗ್ತಿಲ್ಲ, ಯಾವುದೋ ಒಂದು ಥಿಯೇಟ್ರಲ್ಲಿ ಬೇಸಿಗೆ ಟೈಮಲ್ಲಿ ಫ್ಯಾನ್ ಇದೆ, ಅಲ್ಲಿ ಎ ಸಿ ಇಲ್ಲ, ಅಂಥ ಥಿಯೇಟ್ರಲ್ಲಿ ಲಾಸ್ಟ್ 2-4 ಸೀಟ್ ಕುತ್ಕೊಂಡು ನೋಡಿ ಬಂದಿದ್ದು ನಾವು ಫ್ರೆಂಡ್ಸು ನಾವೆಲ್ಲ. ಅದನ್ನು ಬಾಹುಬಲಿ ಮೂವಿ ಅಪೋಸಿಟ್ ಸೇಮ್ ಡೇ ರಿಲೀಸ್ ಆಗಿದ್ದು. ಬಾಹುಬಲಿ ಫಸ್ಟ್, ರಂಗಿತರಂಗ. ನಾವು ನೋಡಿದೀವಿ ಎರಡನ್ನೂ ಥಿಯೇಟ್ರಲ್ಲಿ. ಸೇಮ್ ನಮ್ಮ ಅಣ್ಣ ಒಂದು ಸ್ವಲ್ಪ ಹೈಯೆಸ್ಟ್ ನೋಡಿರೋದು ಹಾಂ ರಂಗಿತರಂಗನೇ ಹೈಯೆಸ್ಟ್ ನೋಡಿರೋದು ನಾನು ಥಿಯೇಟರ್ 8 ಸರಿ ನೋಡಿದ್ವಿ. ಎಷ್ಟು ಸರ್ತಿ 8 ಸರಿ ಥಿಯೇಟರ್ ಅಲ್ಲ ಇಲ್ಲ ಥಿಯೇಟರ್ ಅಲ್ಲಿ 8 ಸರಿ ನೋಡಿದ್ದೀನಿ. ಸರಿ ಕಣ, Free ಮಾಡೋ ಕೆಲಸ. ಅಲ್ಲ ನಮ್ಗೆ ಒಂದೇ ಸರ್ತಿಯಲ್ಲಿ ಸ್ಟೋರಿ ಅರ್ಥ ಆಯ್ತು. ಸ್ಟೋರಿ ಅಂದ್ರೆ ಚೆನ್ನಾಗಿತ್ತಲ್ಲ. ಫ್ರೆಂಡ್ಸ್ ಹೆಂಗೆ ಅಂದ್ರೆ ಇವತ್ತು ಒಬ್ಬನ ಜೊತೆ ಹೋಗೋದು, ನಾಳೆ ಇನ್ನೊಬ್ಬನ ಜೊತೆ ಹೋಗೋದು. ಇಲ್ಲ ನಾನು ಒಂದ್ ವರ್ಷ ಪೂರ್ತಿ 8 ಸರಿ ನೋಡಿದ್ದೀನಿ. ಒಂದ್ ವರ್ಷ ಪೂರ್ತಿ ಥಿಯೇಟರ್ ಅಲ್ಲಿ ಇತ್ತಲ್ಲ. ನಾನು 2 ಸರ್ತಿ ನೋಡಿದ್ದೀನಿ. ಫಸ್ಟ್ ಟೈಮ್ ನೋಡಿದಾಗ ಥಿಯೇಟರ್ ಚೆನ್ನಾಗಿರಲಿಲ್ಲ ಅಂತ 2ನೇ ಸರ್ತಿ ಮತ್ತೆ ಹೋಗಿದ್ವಿ. ಆದರೆ ನಮ್ಮ ಅಣ್ಣನಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಅವ್ನು ಬೆನ್ನತ್ಕೊಂಡಿದ್ದ, ಹೋಗೋಣ. ನಮ್ಮ ಅಣ್ಣ ಸ್ವಲ್ಪ ಫಿಲ್ಮ್ ಬಫ್, ಹೊಸ ಫಿಲ್ಮ್ ರಿಲೀಸ್ ಆದರೆ ಹೋಗ್ತಿದ್ದ. ಈಗ ಆಗಲ್ಲ, ಮದುವೆಗಿದ್ದಾದ್ಮೇಲೆ ಅವನು ಸೆಟಲ್ ಡೌನ್ ಆದ. ಮದ್ವೆ ಆದ್ಮೇಲೆ ಜೊತೆಗೆ ಕರ್ಕೊಂಡು ಹೋಗ್ಬೇಕಲ್ಲ. ಜೊತೆಗಲ್ಲ, ನೋಡೋರ್ಗೂ ಇಂಟ್ರೆಸ್ಟ್ ಇರಬೇಕು. ಈಗ ನಾನು ನಿನ್ನೆ ಹೋಗಿದ್ದು ಡೆಡ್ ಪೂಲ್ ಆ್ಯಂಡ್ ವೋಲ್ವರಿನ್ ಮೂವಿಗೆ ಹೋಗಿದ್ದೆ. ಅದು ನನ್ನ ವೈಫ್ ತಗೊಂಡು ಹೋದ್ರೆ ನನ್ನ ಮನೇಲಿ ಬಂದು ಬಾರಿಸ್ಬಿಡ್ತಿದ್ರು. ಆಯ್ತಾ, ಒಬ್ರೇ ಹೋಗಿದ್ರ? ಬರಲ್ಲ ಮರೆ ಇಂಥ ಮೂವಿ, ಸೂಪರ್ ಹೀರೋ ಮೂವಿ. ಇದರಲ್ಲಿ ಡೆಡ್ ಪೂಲ್ ಯಾರು, ವೋಲ್ವರಿನ್ ಯಾರು, ಎಷ್ಟು ಜನರಿಗೆ ಗೊತ್ತಿಲ್ಲ. ನನಗೆ ಗೊತ್ತಪ್ಪ, ಹೌದೆಲ್ಲ ಮೂವಿ ನೋಡಿದೀನಿ ನಾನು. ನೋಡಿದ್ಯಾ? ಓಕೆ, ಪ್ರಶಾಂತ್ ಗೊತ್ತು. ಡೆಡ್ ಪೂಲ್ ನೋಡಿದ್ದೀನಿ ನಾನು. ನನ್ಗೆ ಎಲ್ಲಕ್ಕಿಂತ ಇಷ್ಟ ಆಗಿದ್ದು ಲೋಗನ್ ಮೂವಿ. ಅದರದೇ ಕೈಂಡ್ ಆಫ್, ಅದಕ್ಕೆ ವಾಪಸ್ ತಂದಿದ್ರು. ಅವ್ರಿಬ್ರು ಬಂದ್ರಲ್ಲ, ಅದಕ್ಕೆ ಹೋಗಿದ್ದು. ಲೋಗನ್ ಇದನ್ನೆಲ್ಲ ಅವನ್ನೇ ವೋಲ್ವರಿನ್ ಮಾಡಿರೋದು. ಅವರೇ ವೋಲ್ವರಿನ್. ಅದನ್ನ ನೋಡಿದ್ದೀನಿ. ಲೋಗನ್ ಮತ್ತೆ ಡೆಡ್ ಪೂಲ್ 2. ಸೊ ಲೋಗನ್ 3 ಪಾರ್ಟ್ ಎಷ್ಟು ಐತಲ್ಲ? ಅವ್ನು ಎಕ್ಸ್ಮೆನ್ ಅಲ್ಲ? ಎಕ್ಸ್ಮೆನ್. ಅವಂದ ಟೋಟಲ್ 9 ಮೂವೀಸ್ ಇದಾವ, ಅವನ್ ಆಸ್ ಎ ವೋಲ್ವರಿನ್. ಅಲ್ಲ, ಮೂವಿ ಹಂಗಿದ್ರೆ ಒಳ್ಳೆ ಪವರ್ಫುಲ್ ಹೈಪ್ ಆಗಿ ಸಕ್ಕದಾಗಿದ್ರೆ ಅಂತ ಥಿಯೇಟರ್ ಅಲ್ಲೇ ನೋಡ್ಬೇಕು ಅನ್ಸುತ್ತೆ. ಬಟ್ ಸೀರಿಯಲ್ ತರ ಮೂವಿ ಇದ್ರೆ ಇನ್ನೇನ್ ನಾವು ಥಿಯೇಟರ್ ನೋಡಕ್ ಬೋರ್ ಆಗ್ಬಿಟ್ಟು ನಿದ್ದೆ ಬಂದ್ಬಿಡುತ್ತೆ. ಅವೆಲ್ಲ ಫೋನ್ ಅಲ್ಲೇ ನೋಡಕ್ ಸರಿ. ಇವಾಗ ನೋಡಿ, ಇಂಗ್ಲಿಷ್ ಮೂವಿಗಳು ಪ್ರಿಂಟ್ ಬಂದ್ರು ಹೋಗಿ ಥಿಯೇಟರ್ ಅಲ್ಲೇ ನೋಡ್ತಾರೆ ಅವರು. ಹಂಗೇನಿಲ್ಲಪ್ಪ, ನಾನು OTT ನೋಡ್ತೀನಿ, ಕೆಲವೊಂದು ನೋಡಲ್ಲ. ಎಲ್ಲ ಮೂವಿ ನೋಡಕ್ ಹೋಗಲ್ಲ ನಾನು. ನಾವ್ ಇಂಡಿಯನ್ಸ್ ಮೂವಿ ಬಂದ್ಮೇಲೆ ಅದ್ ಚೆನ್ನಾಗೈತೆ ಅಂತ ರಿವ್ಯೂ ಬರೋಷ್ಟ್ರಲ್ಲಿ ಮೂವಿನೇ ಎತ್ಬಿಡ್ತಾರೆ ಥಿಯೇಟರ್ ಅಲ್ಲಿ. ಯಾವ್ದೋ ಒಂದ್ ಮೂವಿ ಸಖತ್ತಾಗೈತೆ, ನಾವು ಥಿಯೇಟರ್ ಅಲ್ಲಿ ನೋಡ್ಬೇಕು ಅಂತ ಹುಡುಕಿದ್ವಿ. ಯಾವ್ದು ಮೈಸೂರಲ್ಲಿ ಯಾವ್ದೋ ಒಂದ್ ಮೂವಿ ಥಿಯೇಟರ್ ಅಲ್ಲೇ ಇಲ್ಲ, ಒಂದೇ ವಾರಕ್ಕೆ ತೆಗ್ದ್ಬಿಟ್ರವ್ರೆ. ನಮಗ್ ಗೊತ್ತಾಗಿದ್ದೆ 1 ವಾರ ಆದ್ಮೇಲೆ ಮೂವಿ ಚೆನ್ನಾಗೈತೆ ಅಂತ. ನನ್ಗೂ ಗುಲ್ಟು ಗೊತ್ತಾದ್ಮೇಲೆ ಗುಲ್ಟು ನೋಡ್ದೆ, ಎಲ್ಲೂ ಸಿಗ್ಲಿಲ್ಲ. ಗುಲ್ಟುನೇ ತುಂಬಾ ದಿನ ಇತ್ತು ಗುಲ್ಟು ಥಿಯೇಟರ್, ತುಂಬಾ ದಿನ ಇತ್ತು. ಚೆನ್ನಾಗಿರೋ ಮೂವಿ, ಡಿಫ್ರೆಂಟ್ ಕಾನ್ಸೆಪ್ಟ್. ಅಂತ ಮೂವೀಸ್ ಪ್ರಚಾರನೇ ಆಗಲ್ಲ, ಅದು ಪಬ್ಲಿಕ್ ಆಗ್ಲಿಲ್ಲ ನಮ್ಗೆ. ಅದು ನನ್ಗೆ ಗಾಯತ್ರಿ ಥಿಯೇಟರ್ ಇತ್ತು, ನೋಡಿದೆ ಪೋಸ್ಟರ್. ಅದು ಚೆನ್ನಾಗೈತೆ ಅಂತ ಗೊತ್ತಾಗೋ ಟೈಮಲ್ಲಿ ಎಲ್ಲ ಎತ್ತಾಕ್ಬಿಟ್ಟಿದ್ರು. ಅದೇ ತರ ಅರ್ಜುನ್ ರೆಡ್ಡಿ ಹುಡುಕಿದ್ದೆ, ಅರ್ಜುನ್ ರೆಡ್ಡಿ ಎಲ್ಲೂ ಸಿಗ್ಲಿಲ್ಲ. ಬಾಲಾಜಿ ಥಿಯೇಟರ್ ಅಂತ ಒಂದೆಲ್ಲ ಇತ್ತಪ್ಪ ಆ ಕಡೆಗೆ, ಈ ಕಡೆಗೆ ಮೈಸೂರು ರೋಡ್, ಬೆಂಗಳೂರು ರೋಡ್ ಕಡೆ, NR ಮಾಲ್ ಆ ಕಡೆ, ಅಲ್ಲಿ ಹೋಗ್ಬೇಕಿತ್ತು, ಹೋಗ್ಲಿಲ್ಲ. ಓಕೆ, ನಾವು ನೋಡ್ತಿದ್ದು ಮೇನ್ಲಿ ಸಿನೆಪೋಲಿಸ್ ಇತ್ತು, ಮಾಗಡಿ ರೋಡ್ ಮುಂಚೆ. ಸೊ ಅಲ್ಲಿ ಮೂವೀಸ್ ಎಲ್ಲ ಚೆನ್ನಾಗಿ ಸಿಗ್ತಿತ್ತು. ಇಲ್ಲ ಗೋಪಾಲನಲ್ಲಿ ಇರ್ತಿತ್ತು, ಆರ್ಚ್, ಮೈಸೂರು ರೋಡ್ ಆರ್ಚ್ ಇದೆಯಲ್ಲ, ಅಲ್ಲೊಂದು ಸಿಕ್ತಿತ್ತು, ಆರಾಮಾಗಿ ಸಿಗ್ತಿತ್ತು ಮೂವೀಸು. ಇಲೆಕ್ಟ್ರಾನಿಕ್ ಸಿಟಿ ಸೈಡ್ ಬಂದ ಮೇಲೆ ಜೀವನ ಸಾಕಾಗ್ಬಿಟ್ಟಿದೆ. ಇಲ್ಲಿ ಥಿಯೇಟ್ರೇ ಸಿಗಲ್ಲ, ಹುಡುಕಾಡಿದ್ರೆ ಇಲ್ಲಿ ಅಕ್ಕಪಕ್ಕ ಥಿಯೇಟ್ರ್ ಇಲ್ಲ. ಮಿನಿಮಮ್ ಅಂದರೂ ಆಡ್ಕೊಂಡು ಹೋಗ್ಬೇಕು, ಹತ್ತಲ್ಲ ಅರ್ಧ ಗಂಟೆ 40 ನಿಮಿಷ ಹುಡ್ಕೊಂಡು ಹೋಗ್ಬೇಕು, ಅಲ್ಲೂ ಥಿಯೇಟ್ರಲ್ಲಿ ಫಿಲ್ಮ್ ಇರಲ್ಲ. ಆಯ್ತಾ, ರಾಯಲ್ ಮೀನಾಕ್ಷಿಲಿ ನಿನ್ನೆ ಡೆಲ್ಪುಡ್ ಅಂಡ್ ವೋಲ್ವರಿನ್ ಬುಕ್ ಮಾಡಕ್ ನೋಡಿದ್ರೆ ಬಡ್ಡಿ ಮಕ್ಕಳು 800-600 ಕಿತ್ತವ್ರಲ್ಲಿ. ದೂರನೂ ಇದೆ, ಪ್ಲಸ್ ಕಾಸ್ಟು ಅಷ್ಟು. ಬನ್ನೇರ್ಘಟ್ಟ ರೋಡ್ ಅಲ್ಲಿ ಇರುತ್ತೆ ರಾಯಲ್ ಮೀನಾಕ್ಷಿ.
ನಮ್ಗೆ ಅದೇ ಹತ್ರ ಆಗತ್ತೆ. ಎಲ್ಲಿ ಆ ಕಡೆ ಹಿಂದೆಗಡೆ ರೋಡಿಂದ ಹೋಗ್ಬಿಡ್ತೀರಾ? ಹಿಂದ್ಗಡೆಯಿಂದ ಹೋಗ್ಬಿಡ್ತೀವಿ. ಅದು ಒಂದು ಆಪ್ಷನ್ ಇದೆ. ಆದ್ರೆ ನಿನ್ನೆ ಅವರು 3D ಫಿಲ್ಮಾ ಸೊ ಸಿಕ್ಲಿಲ್ಲ. ಅದಕ್ಕೆ ಇನ್ನೊಂದಿದೆ, ಸಿನೆಫೈಲ್ ಅಂತಿದೆ HSR ಹತ್ರ. ಅದನ್ನೊಂದು ಇಟ್ಕೊಂಡಿದೀವಿ. ಇನ್ನೊಂದು ಬೃಂದ ಅಂತಿದೆ, ಅದೊಂದು ಥಿಯೇಟ್ರ್, ಹಳೆ ಥಿಯೇಟ್ರ್ ಅನ್ಸುತ್ತೆ, ಅದನ್ನ ರಿನೋವೇಷನ್ ಮಾಡಿದ್ದಾರೆ, ಬೃಂದ 4K ಅಂತ. ಅವ್ರು ಸತ್ರು ಬೃಂದ 4Kದವರು ಕನ್ನಡ ಹಿಂದಿ ಫಿಲ್ಮ್ ಹಚ್ಚೋದೇ ಇಲ್ಲ. ಅವ್ರು ಕಂಟಿನ್ಯೂಸ್ಲಿ ತಮಿಳು ತೆಲುಗು ಅಷ್ಟೇ ಅವ್ರದ್ದು. ಸೊ ತಮಿಳ್ನಾಡು ಬಾರ್ಡರ್ ಅಲ್ಲಿ ಇದೀವಿ ನಾವು ಎಲ್ಲ ಹೊರ ಇರ್ಬೇಕಾದ್ರೆ. ನಾವು ಹೋಗಿದ್ವಪ್ಪ ಇದ್ ನೋಡೋದಿಕ್ಕೆ, ಯಾವ್ದು ಲಾಸ್ಟ್ ವೀಕ್ ಹೋಗಿದ್ನಲ್ಲ, ಕಲ್ಕಿ. 1200 ರೂಪಾಯಿ ಕೊಟ್ಟಿದ್ದೀನಿ 3 ಟಿಕೆಟ್ಗೆ. ಎಲ್ಲಿ ನೋಡಿದಪ್ಪ? ಎಕ್ಸಸ್ ಕೋರ್ಮಂಗ್ಲ. ಅಪ್ಪ ನಾವು ಇಲ್ಲೇ ಸಿನೆಫೈಲ್ ತನಕ ಹೋಗೋದಕ್ಕೆ ನಿದ್ದೆ ಬಿಟ್ಬಿಡ್ತೀವಿ. ಒಬ್ನಾಗಿರೋ ಇಲ್ಲೇ 100 ರೂಪಾಯಿ ಮುಗಿಸ್ಬಿಡುವೆ ನೈಸ್ ರೋಡ್ ಪಕ್ಕದಲ್ಲಿ. 3 ಸೀಟ್ ಹೋಗಿದ್ವಲ್ಲ, ಅದಕ್ಕೆ ಹೇಳಿ ಹೋದ್ವಿ. ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋಣ ಅಂತ. ಮೂವಿ ಬರ್ತಿತ್ತು ತಗ, 1200 ಕೊಟ್ರೆ ಏನು ಬರ್ತಿದೆ ತಗೋದಕ್ಕೆ. 3D ಅದು ಬೇರೆ. ಎಷ್ಟು 400 ರೂಪಾಯಿ. ರೋಬೋಟ್ ಇದು 3D ಮಾಡಿದ್ರಲ್ಲ, ಆ 3D ನೋಡ್ದಂಗೆ ಅನ್ನಿಸ್ತಿಲ್ಲ ನಾನು. ಅಪ್ಪ ನಾವೊಂದು ಯಾವ್ದು ಕುರುಕ್ಷೇತ್ರ ಮೂವಿ 3D ಹೋಗಿದ್ದೆ. ಅಲ್ಲ ಅಂಬರೀಷ್ ಅಣ್ಣ ಟ್ವಿಂಕ್ ಅಂತ ಬಿಡೋದ್ ನೋಡಕ್ ನೋಡ್ದ ಹಿಂಗೇನೆ ಹೇಳ್ತಾ ಇಲ್ಲ, ಹಿಂಗೆ ಟ್ವಿಂಕ್. ಆಮೇಲೆ ಅಲ್ಲಿ 3D ಇರೋದೇನು ಗೊತ್ತಾ, ಬರೀ ಹೂವ ಹಾಕ್ತಾರಲ್ಲ ಅದಷ್ಟೇ 3D ಇರೋದು, ಬಾಣ ಬಿಡೋದು 3D ಇಲ್ಲ. ಅರೆ ಕಷ್ಟ. ಇದನ್ನ ಸ್ವಲ್ಪ ಹೊಸ ಮೂವೀಸ್. ನಮ್ಗೆ ಡಾನ್ 2 ರಿಲೀಸ್ ಆಗಿತ್ತು, ಶಾರುಖ್ ಖಾನ್ 10 ವರ್ಷದ ಹಿಂದಿನ ಕತೆ. ನಮ್ 2D ಇದು 3D ನೋಡೋಣ ಅಂತ ಟಿಕೆಟ್ ತಗೊಂಡ. ಅಲ್ಲಿ ಏನ್ ಕಾಣಿಸಿದ್ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ಒಂದು ಫೈಟ್ ಬರುತ್ತೆ ಶಾರುಖ್ ಖಾನ್, ಅದ್ರಲ್ಲಿ ಒಂದು ಟೈರ್ ಹಾರಿಸ್ತಾರೆ, ಅದೊಂದೇ 3D, ಬಾಕಿ ಇಡೀ ಮೂವಿ 2D. ಸಂಬಂಧನೇ ಇಲ್ಲ ಒಂದ್ ಅಕ್ಷರ, ಸುಮ್ನೆ ಹೆಸರಿಗೆ. ಇನ್ನೊಂದು ಯಾವ್ದು ಮೂವಿಗೆ, ರೋಬೋಟ್ ನಾನು ನೀನು ಅಲ್ವೇನೋ ಹೋಗಿದ್ದು 3Dಗೆ. ಯಾರು ಹೋಗಿದೆ ನಾನಂತೂ. ಯಾರ್ಯಾರು ಹೋಗಿದ್ದವು? ನಾನು ನೀನು ಅನ್ಸುತ್ತೆ. ಒಂದು ಕ್ವಶನ್ ಕೇಳ್ತೀನಿ. ಚಿಕ್ಕಂದಿದ್ದಾಗ ಸ್ಕೂಲ್ ಕಡೆಯಿಂದ ಮೂವಿ ಕರ್ಕೊಂಡು ಹೋಗ್ತಿದ್ರು. ಟೇರೆ ಫುಟ್ಬಾತ್. ಫುಟ್ಬಾಲ್ ನಮ್ ಸ್ಕೂಲಲ್ಲಿ ಅದಕ್ಕಿಂತ ಬೆಟ್ಟದ ಹೂ ಯಾವ್ದು? ಓಕೆ, ನಮ್ಗೆ 3 ಫಿಲ್ಮ್ ತೋರಿಸಿದ್ದು ಜೀವನದಲ್ಲಿ. ಅದೇ ಅಲ್ಲ, 3 ಫಿಲ್ಮ್ ಅದೇ ತಿರುಗಿಸಿ ತೋರಿಸಿದ್ದು. ಒಂದ್ ಯಾವ್ದು ಹುಲಿ ಫಿಲ್ಮ್ ಇತ್ತು, ಹುಡುಗಂದು ಹುಡ್ಲಿದ್ ಫಿಲ್ಮ್ ಇತ್ತು. ಅದು ಏನಂತ ಇನ್ನೂ ತನಕ ನೆನ್ಪು ಬರ್ತಿಲ್ಲ. ಒಂದ್ 10 ಸರ್ತಿ ತೋರಿಸಿದ್ರು ನಮ್ದು ಸ್ಕೂಲ್ ಕೆರಿಯರ್ ಅಲ್ಲಿ. ವರ್ಷಕ್ಕೆ 1 ಸರ್ತಿ ಅಂತ ಫಿಕ್ಸ್ ಇತ್ತು. ಅದು ಬಿಟ್ರೆ ರಾಮು ಅನ್ನೋದ, ಹುಲಿ ರಾಮು ಅನ್ನೋದ. ಹಾ, ರಾಮೋಜಿ ಏನೋ ಇರ್ತಿತ್ತು. ಅದೊಂದು ಚಿಕ್ಕದ್ರಿಂದ ಮನೇಲೆ ಸಾಕೊಂಡ್ಬಿಟ್ಟಿರ್ತಾನಲ್ಲ ಹುಲಿ ಮರಿ. ಅದೊಂದು. ಇನ್ನೊಂದು ಛೋಟಾ ಚೇತನ್ ನೋಡಿದಾರ? 3D ಫಿಲ್ಮ್, ಇಂಡಿಯಾ ಫಸ್ಟ್ 3D ಫಿಲ್ಮ್ ಅಂತ ಎಲ್ರು ಹಾಕಿ ತೋರ್ಸಿದಾರೆ. ನೋಡಿಲ್ಲ ಅದನ್ನ. ನಮ್ಮ ಜೀವನ ಪೂರ್ತಿ ತೋರ್ಸಿದ್ದು. ಕಂಪ್ಯೂಟರ್ ಲ್ಯಾಬ್ ಇತ್ತು, ಅಲ್ಲೇ ಫುಲ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಬಿಟ್ಟು, ಅಲ್ಲೇ ಪ್ರೊಜೆಕ್ಟರ್ ಅಲ್ಲಿ ಹಾಕ್ಬಿಟ್ಟು, ಸ್ಕ್ರೀನ್ ಹಾಕ್ಬಿಟ್ಟು, ಒಂದು ಕೇರಾಫ್ ಫುಟ್ಪಾತ್ ಮತ್ತೆ ಕಿಂಗ್ ಕಾಂಗ್. ಕಿಂಗ್ ಕಾಂಗ್ ತೋರಿಸಿದ್ರ? ಕಿಂಗ್ ಕಾಂಗ್ ತೋರಿಸಿದ್ರು. ಎ ರೇಟೆಡ್ ಫಿಲ್ಮ್ ಅಪ್ಪ ಕಿಂಗ್ ಕಾಂಗ್. ಅದು ತೋರಿಸಿದ್ರು ನಮ್ಗೆ. ಸೀನ್ ಕಟ್ ಮಾಡಿರ್ಬೇಕು, ನೆನಪಿಲ್ಲ ನನ್ಗೆ. ಓಕೆ, ಕಿಂಗ್ ಕಾಂಗ್ ಎ ರೇಟೆಡ್. ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದು ಬರ್ತವೆ, ಅಲ್ಲಿ ಕೊಲ್ಲೋದು ಗಿಲ್ಲೋದೆಲ್ಲ ಸೀನ್ ಬರ್ತಾವೆ ಸ್ಟಾರ್ಟಿಂಗ್ ಅರ್ಧ ಗಂಟೆಯಲ್ಲಿ. ಸೊ ಅದು ಎ ರೇಟೆಡ್, ಅದಕ್ಕೋಸ್ಕರ. ಸಿನಿಮಾ ನೋಡೋದ್ರಲ್ಲಿ ನಮ್ದೇ ಕ್ವಾಟ್ಲೆ ಇದ್ದಿದ್ದು ಅಂದ್ರೆ, ಸಿನಿಮಾ ನೋಡೋದಂದ್ರೆ ನಮ್ ನವೋದಯಲ್ಲಿ ತೋರಿಸ್ತಿದ್ರು ವಾರದಲ್ಲಿ ಒಂದ್ ದಿವಸ. ಅದುವೇ ಏನಪ್ಪಾ ಅಂದ್ರೆ ಎಕ್ಸಾಮ್ ಇನ್ನೊಂದ್ 2 ತಿಂಗಳು ಮುಂಚೆ ಅಂದ್ರೆ ಇವೆಲ್ಲ ಸ್ಟಾಪ್ ಮೂವಿ. ಸೊ ಅದುವೇ 500 ಜನ ಕೂತಿರವಿ, ಸ್ಮಾಲ್ ಟಿವಿ. ಸ್ಟಾರ್ಟಿಂಗ್ ಪ್ರೊಜೆಕ್ಟರ್ ಇತ್ತು, ಅದೇನಾಯ್ತೋ ಗೊತ್ತಿಲ್ಲ. ಒಂದ್ ವರ್ಷ ನೋಡಿದೆ ಪ್ರೊಜೆಕ್ಟರ್ ಅಲ್ಲಿ. 7th ಹೋದಲ್ಲಿಂದ ಟಿವಿ ಹಾಕ್ಬಿಡದ, 500 ಜನ ಕೂತ್ಕೊಂಡು ಟಿವಿ ನೋಡೋದ. ಆದ್ರೂ ನೋಡ್ತಿದ್ವಿ. ಏನ್ ಮಾಡ್ತೀರಾ, ಅದೊಂದೇ ಇರೋದಲ್ಲ ನಮ್ಗೆ, ಇನ್ನೇನು ಇರ್ಲಿಲ್ಲ. ಜಾತ್ರೆ ದುರ್ಬಿನ್ ತಗೋಬೇಕಿತ್ತು.
ಅದಕ್ಕೂ ಹೋಗಕ್ ಆಯ್ತಿರ್ಲಿಲ್ಲ ಅವರು, ಆಚೆನೆ ಬಿಡಲ್ಲ. ಆಚೆನೆ ಬಿಡಲ್ಲ ಕಾಂಪೌಂಡ್ ಎಲ್ಲೂ ಬಿಡಲ್ಲ. ಸಿನಿಮಾ ಅಲ್ಲಿ ಏನಪ್ಪಾ ಅಂದ್ರೆ ಏನು ಮಾತಾಡಂಗಿಲ್ಲ, ಅವ್ರ ಏನ್ ಹಾಕ್ತಾರ ಅದ್ ನೋಡ್ಲೇಬೇಕು. ಇಂಗ್ಲಿಷೋ ಹಿಂದಿನೋ ಹೀರೋ ಏನು ಕೇಳಂಗೇ ಇಲ್ಲ. ಅವ್ರ ಹಾಕ್ತಾರೆ ಕುತ್ಕೊಂಡ್ ನೋಡ್ಬೇಕು. ಸ್ಟೋರಿ ಅರ್ಥ ಆಗಲ್ಲ, ಏನಾಗಲ್ಲ, ಕೇಳ್ಸಾಯ್ತಿರಲ್ಲ, ಕಾಣಿಸ್ತಿರಲ್ಲ, ಯಾವನಾರ ಪಕ್ಕದಾಗ ನೋಡಿರೋನ್ನ ಕೇಳ್ಕೋಬೇಕು. ಮೀನ್ಸ್ ಹಳೆ ಮೂವಿನ ತೋರಿಸಿದ್ದವ್ರು ರಿಲೀಸ್ ಆಗಿ 3 ತಿಂಗಳು. ಬೇರೆ ಸ್ಟೇಟ್ ಕರ್ಕೊಂಡು ಹೋಗ್ಲಿಲ್ವಾ? ಅಪ್ಪ ನಮ್ದು ಹೋಗಿತ್ತಪ್ಪ ಮಧ್ಯಪ್ರದೇಶ್, ಸೆಹೂರ್. ನೀನ್ ಹೋಗಿರ್ಲಿಲ್ವಾ? ನಾವು ಇಲ್ಲಪ್ಪ, ಹೋಗಿರ್ನಿಲ್ಲ. ನಾವ್ ಅಲ್ಲಿರೋದೇ ಹೆಚ್ಚಾಗ್ಬಿಟ್ಟಿತ್ತು ಅವಾಗ. ಮದನ್ ಹೋಗಿದ್ನಂತೆ ಯುಪಿ. ಅಂತ ಕಾಲದಲ್ಲಿ ಸಿನಿಮಾ ನೋಡ್ಕೊಂಡ್ ಬಂದಿದ್ವಿ. ಮತ್ತೆ ಯಾವ್ದೋ ಒಂದ್ ಚೆನ್ನಾಗಿರೋ ಮೂವಿ, ಈಗ ಮೂವಿ ತೋರ್ಸಿರು. ಈಗ ಮೂವಿ ಇದ್ದಾಗ ಫುಲ್ ಎಲ್ಲಾ ಒಂಚೂರು ಯಾರು ಎದ್ದು ಹೋಗಿರಲಿಲ್ಲ. ಬೇರೆ ಮೂವಿ ತೋರಿಸ್ತಿದ್ರು ಅಂದ್ರೆ ಮಲಗಿರೋರು ಇಲ್ಲ ಎದ್ದೊಂಡೋಗ್ಬಿಟ್ಟಿರೋರು. ಈಗ ಮೂವಿ ಯಾಕೆ ಗೊತ್ತಿಲ್ಲ, ಯಾರು ಹುಚ್ಚೋಯಕ್ಕೆ ಇದ್ದೋಗಿಲ್ಲ, ಸುಮ್ನೆ ಹಂಗೆ ಇದ್ದಾರೆ, ಕೂತಿದಾರಲ್ಲ. ಮತ್ತೆ ರಾಜಮೌಳಿ ಮೂವಿ ಅದು ಸುಮ್ನೆ ಬಿಡ್ತಾರ ಜನ. ಮತ್ತೆ ಯಾವ್ದು ಟೈಮ್ ಎಕ್ಸ್ಟೆಂಡ್ ಮಾಡಿದ್ರು. ಮೀನ್ಸ್ ಇವಾಗ 8 o'clock ಆಗ್ಬಿಡು, ಕ್ಲೈಮೇಕ್ಸ್ 10 ನಿಮಿಷ ಆದ್ರೂ ಎದ್ದೋಗಿ ಕಳಿಸ್ಬಿಡೋರು, ಊಟ ಮಾಡಿ ಹೋಗಿ ಅಂತ. ಆ ಮೂವಿ ಫುಲ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ತೋರಿಸಿದ್ರು. ಯಾಕಂದ್ರೆ 1.5 hour ಇರ್ತಿತ್ತು ನಮ್ಗೆ ಅಷ್ಟೇನೆ. 1.5 hour ಅಲ್ಲಿ ಎಷ್ಟು ಮುಗಿಯುತ್ತೆ ಮೂವಿ ಎಷ್ಟು. ಆ ಮೂವಿ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡ್ತಿದ್ರ? ನೆಕ್ಸ್ಟ್ ವೀಕ್ ಕಂಟಿನ್ಯೂ ಅದು. ಅಲ್ಲ 90s ಅಲ್ಲಿ ದೂರದರ್ಶನ್ ಮೂವಿ ತೋರಿಸ್ದಂಗ ಆಯ್ತಲ್ಲ ಇದು. ಏನು ಮಾಡಕ್ಕಲ್ಲ. ಮತ್ತೆ ಎಕ್ಸಾಮ್ ಮುಗಿದ್ಮೇಲೆ ಪೂರ್ತಿ ಮೂವಿನೇ ತೋರ್ಸರು, ಬೆಳಗ್ಗೆಯಿಂದ ರಾತ್ರಿ ಗಂಟ. ಅದುವೇ ಫುಲ್ ಬೆಳಕಿರೋದನ್ನೆಲ್ಲ ಕವರ್ ಮಾಡ್ಬಿಟ್ಟು, ಕಿಟಕಿನೆಲ್ಲ ಕ್ಲೋಸ್ ಮಾಡ್ಬಿಟ್ಟು, ಮೇಲ್ಗಡೆ ಬೆಳಕಿರೋದನ್ನ ಏನು ಹಂಚ್ ತರ ಇರ್ತಿತ್ತಲ್ಲ ವೈಟ್, ಅದನ್ನು ಕ್ಲೋಸ್ ಮಾಡ್ಬಿಟ್ಟು ತೋರ್ಸೋರು. ಆದ್ರೆ ಎಕ್ಸಾಮ್ ಗಿಂತ 2 ತಿಂಗಳಿದೆ ಅಂದ್ರೆ ಮುಗೀತ್ ಕತೆ, ಏನೋ ನೋಡಂಗಿಲ್ಲ. ನಮ್ದು ಓಕೆ ಬಿಡಿ, 11th 12th ಸ್ಟ್ಯಾಂಡರ್ಡ್ ಇರ್ತಾರಲ್ಲ ಅವ್ರದ್ದು ಏನೋ ಬೆಳಗ್ಗೆ ಪೇಟಿನೂ ಇಲ್ಲ, ಏನೂ ಇಲ್ಲ ಅವ್ರಿಗೆ, ಸಿನಿಮಾನೂ ಇಲ್ಲ. ಮೊದಲನೇ ದಿವಸದಿಂದನೂ ಅವ್ರಿಗೆ ಫಸ್ಟ್ ಡೇ ಇಂದನೂ ಓದ್ಬೇಕಷ್ಟೇ. ಅಪ್ಪ ಅವಾಗ ಮೂವಿ ಇಷ್ಟೆಲ್ಲ ಸ್ಟ್ರಿಕ್ಟ್ ಮಾಡಿದ್ರೆ ನಾವು 60 ಬಂದ್ಬಿಡ್ತಿದ್ವಿ. 90 ಜಾಗದಲ್ಲಿ 60 ಇಳಿದ್ ಬಿಡ್ತಿದ್ವಿ. ಅದು ಸ್ಟ್ರಿಕ್ಟ್ ಅಲ್ಲ, ಅದು ನಾರ್ಮಲ್ ಅದು ನಮ್ಮಲ್ಲಿ. ಸ್ಟಾರ್ಟಿಂಗ್ ಇಂದನೂ ಹಂಗೆ ಮಾಡ್ಬಿಡ್ತಾರೆ ತಾನೆ. ನಾರ್ಮಲ್ ಅದು. ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಾರೆ, 5:15 ಎದ್ದೇಳ್ತಿದ್ವಿ ನಾವು. ಇನ್ ಮಲಗೋದು 11 ಗಂಟೆ ಆಗೋದು. ಮಧ್ಯದಲ್ಲಿ ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಆದ್ರೆ ಕ್ಲಾಸಸ್, ನೈಟ್ 8 ಗಂಟೆ ಕ್ಲಾಸ್, ಮಧ್ಯೆ ಗ್ಯಾಪ್ಗಳು ಅಷ್ಟೇ. ಅದೇ ತಲೆಯಲ್ಲಿ ಓದಿದ್ ಕೊನೆಗೆ ಉಳಿತಾ ಇರ್ಲಿಲ್ಲ, ಯಾಕಂದ್ರೆ ರೆಸ್ಟ್ ಇಲ್ಲ, ತಲೆ ಉಳಿಯಲ್ಲ. ಅದೇ ಇದು ಆಳ್ವಾಸು ಹಂಗೆ ಇದೆಯಲ್ಲ. ಆಳ್ವಾಸ್ ಕಾಲೇಜ್. ಆಳ್ವಾಸ್ ಒಂಥರ ಡಿಫ್ರೆಂಟ್ ಇದ್ದು ಬರೋದು, ಅದು ಜೈಲಿದ್ದಂಗೆ. ಇದು ನವೋದಯ ಸ್ವಲ್ಪ ಚೆನ್ನಾಗೈತೆ ಅನ್ಸುತ್ತೆ. ನಮ್ಗೂ ಓಕೆ, ನವೋದಯ ಓಕೆ. ಯಾಕಂದ್ರೆ ಫೆಸಿಲಿಟೀಸ್ ಚೆನ್ನಾಗಿ ಕೊಡ್ತಿದ್ರು, ಒಳಗಡೆ ಇದ್ರುನು ಫೆಸಿಲಿಟೀಸ್ ಚೆನ್ನಾಗಿತ್ತು. ಆಳ್ವಾಸ್ ತರ ಜೈಲಲ್ಲಿ ಇದ್ದಂಗೆ. ಆಳ್ವಾಸ್ ಜೈಲು ವಾರದಲ್ಲಿ ಒಂದೇ ದಿನ ಔಟಿಂಗು, ಸಂಡೇ. ಕಾಲೇಜ್ಗೆ ಅದು ಡೈಲಿ 4 ಗಂಟೆಗೆ ಎದ್ದೇಳ್ಬೇಕು. PUC ಕಾಲೇಜ್, ಸ್ಕೂಲು ಐತೆ. 10 ಗಂಟೆಗೆ ಲೈಟ್ಸ್ ಆಫ್ ಅಂದ್ರೆ ಲೈಟ್ಸ್ ಆಫ್, ಮಲ್ಕೊಳ್ಳೇಬೇಕು ಎಲ್ರು. ವಿದ್ಯಾ ಗೊತ್ತಿಲ್ಲ ಆದ್ರೂ ಮನಿ ಕಾಣೋದು. ಯಾರಲ್ಲಿ ಲೈಟ್ ಕಾಣಿಸ್ತು ಅಂದ್ರೆ ಉಳ್ಕೊಂಬಂದ್ ನಾಯಿ ಬಿಡ್ದಂಗ್ ಹೊಡ್ಬಿಡೋದು, ಅಲ್ಲಿ ಉಳ್ದಾಕ್ಬಿಡೋದು ಅವನ್ನ. ನೀವ್ ಆಳ್ವಾಸ್ ಪ್ರತಿಭೆನಾ? ಇಲ್ಲ, ನಮ್ಮ ತಮ್ಮ ಎಲ್ಲ ಅಲ್ಲೇ ಓದಿದ್ದು. ಅವ್ರು ಹೇಳೋರು ಒಂದೊಂದೇ ಸ್ಟೋರಿನ, ನಂಗೆ ಫೀಲ್ ಆಗೋದದು. ಪೇರೆಂಟ್ಸ್ ಹೋದ್ರು ಆಚೆ ಬಿಡಲ್ಲ ಅಂತ. ಪೇರೆಂಟ್ಸ್ ಮೀಟ್ ಆಗ್ ಬಿಡಂಗಿಲ್ಲ. ಅಯ್ಯೋ, ಒಂದೇ ಕಾಲೇಜಲ್ಲಿ ಅಣ್ಣ ತಂಗಿ ಇದ್ರೂ ಕೂಡ ಮಾತಾಡಂಗಿಲ್ಲ ಹುಡ್ಗ ಹುಡ್ಗಿ. ಅದ್ ಹೆಂಗ್ ಮತ್ತೆ ನಮ್ ಕ್ಲಾಸ್ 3-4 ಜನ ಹಾಳಾಗ್ಬಿಟ್ಟಿದ್ರು ಅಲ್ಲಿದ್ದು. ಅಂತ ಜಾಗದಲ್ಲೇ ಹಾಳಾಗೋದ್ ಜಾಸ್ತಿ. ನನಗ್ ಗೊತ್ತಿರಂಗ್ 3 ಜನ ಅವ್ರೆ ಆಳ್ವಾಸಿಂದ ಬಂದಿರೋರು. 3 ಯಾವ ಸರಿ ಇಲ್ಲ. ಯಾವ ಸರಿ. ಅಷ್ಟು ಸ್ಟ್ರಿಕ್ಟ್ ಇದೆ ಅಂದ್ರೆ ಅದ್ರ ಕ್ಯೂರಿಯಾಸಿಟಿ ಬರುತ್ತಲ್ಲ, ಏನಾದ್ರು ಮಾಡ್ಬೇಕು, ಇದು ಹಿಂಗಿದೆಯೋ ಏನೋ ಅಂತ. ಡೈಲಿ ಆರ್ಲೇಬೇಕಂತ ಆರ್ಬಿಡ್ತಾರೆ ಇಂತ ಕಷ್ಟದಲ್ಲಿ. ಹಂಗ್ ಮಾಡೋರು ಎಲ್ಲ ಇದ್ದೇ ಇರ್ತಾರೆ, ಮಾಡೇ ಮಾಡ್ತಾರೆ. ಈಗ ವಾರದಲ್ಲಿ ಒಂದೇ ದಿನ ಆಚೆ ಬಿಡ್ತಾರೆ ಅಂತಂದ್ರೆ ನೈಟ್ ಕಾಂಪೌಂಡ್ ಎದುರು ಹೋಗಕ್ ಬಂದವರು ಇದಾರೆ ಎಷ್ಟೊಂದ್ ಜನ, ಮಾಡೇ ಮಾಡ್ತಾರೆ. ನಮ್ಮಲ್ಲೊಂದ್ ತರ ಇತ್ತು ಪ್ರತಿಭೆ, ಆತರ ಮಾಡಿದೀನಿ. ಏನಿಲ್ಲ ಅಂದ್ರೆ ಆ ಟೈಮಲ್ಲಿ ಐಪಾಡ್ ಎಲ್ಲ ಇಟ್ಕೊಂಡು ಅಂತದ್ದು ಮಾಡಿದವ್ರು ಇದಾರೆ. ಎಲ್ಲ ಸ್ಟೋರೀಸ್ ಕೇಳಿದೀನಿ. ಅಷ್ಟು ಸ್ಟ್ರಿಕ್ಟ್ ಇದೆ ಅಂದ್ರೆ. ನಮ್ಮಲ್ಲೇ ಟ್ರೈ ಮಾಡಿದ್ರು, ನಾವ್ಯಾವ್ದೋ ಎಕ್ಸಾಮ್ ಬರೀ ಕಳ್ಸಲ್ಲ ನಿನಗೆ, ಅದ್ರ ಬರೀ ಎಕ್ಸಾಮು ಕ್ಲಿಯರ್ ಆದ್ರೆ ನೋಡೋಣ ಅಂತ. ನಾನು ಉರುಳಾಡ್ಬಿಟ್ಟೆ ನೆಲದ ಮೇಲೆ, ಬರೆಯಲ್ಲ ಅಂದ್ರೆ ಬರೆಯಲ್ಲ. ಇಲ್ಲಿ ಎಷ್ಟು ಪರ್ಸೆಂಟೇಜ್ ಬೇಕು ಹೇಳಿ, ತೆಗೆದುಕೊಡ್ತೀನಿ, ಅದ್ರಲ್ಲಿ ಕಾಲಿಡಲ್ಲ. ನವೋದಯ
4ನೇ 5ನೇ ಕ್ಲಾಸಿಂದ ಶುರು ಹಚ್ಕೊಂಡಿದ್ರು ಬರೀ ಎಕ್ಸಾಮ್ ನೋಡೋಣ ಹೋಗು ಕ್ಲಿಯರ್ ಚಾನ್ಸ್ ಸುಮ್ಮನೆ ಟೆಸ್ಟ್ ಮಾಡೋಕ್ಕೆ ಅಂತ. ನಮ್ಗೆ ಗೊತ್ತಾಗ್ಬಿಡ್ತು ಇವರು ದಬಾಕ್ತಾರೆ ಬೇಡ ಕೆಲಸ ಅಂತ. ಈಗ ಕೇಳಿದ್ರೆ ಡಿಸಿಷನ್ ಚೆನ್ನಾಗಿದೆ ಅನ್ನಿಸ್ತು, ಈಗ ಕೇಳಿದ್ರೆ ಕತೆ ಇದ್ರದೆಲ್ಲ. ಬಟ್ ನಂದು ಆಗಿದ್ದು 3rd ಲಿಸ್ಟ್ ಅಲ್ಲಿ ಆಗಿದ್ದು ನಂದು. ಅಪ್ಪ ಒಂದ 3-4 ಜನ ಜಾಯ್ನ್ ಆಗಿ ಬಿಟ್ಬಿಟ್ಟು ಹೋಗ್ಬಿಟ್ರು, ಅವ್ರ ಬದಲು ನಮ್ಮನ್ನ ತಗೊಂಡಿತ್ತು. ನಮ್ಮಪ್ಪ ದಬ್ತಿದ್ರು ಗೊತ್ತು ನನಗೆ, ಅಲ್ಲೆಲ್ಲ ಅವ್ರಿಗೆ ಗೊತ್ತಿರೋರಿದ್ರು, ಹೆಂಗಾದ್ರು ಮಾಡಿ ದಬ್ಬಿಸ್ತಿದ್ರು. ಬೇಡ ಅಂತ ನಾವು ಗೊತ್ತಿದ್ದೆ, ನಾವು ಚಾನ್ಸೇ ತಗೊಳ್ಳಿಲ್ಲ, ಬೇಡವೇ ಬೇಡ ಅಂತ. ಹೊರಗಡೆ ಲೈಫ್ ಅವ್ರು ಇದ್ದಿದ್ ನವೋದಯ ಮಸ್ತ್. ಎಲ್ಲ ನೋಡಿದ್ರೆ ಹಂಗೆ ಇರುತ್ತೆ ಕಾಡಲ್ಲಿ, ಕಾಡೊಳಗೆ ಏನ್ ಸಂಪರ್ಕನೇ ಇರಲ್ಲ ಅವ್ರಿಗೆ. ಯಾಕಂದ್ರೆ ಒಂದ್ ಮಿನಿಮಮ್ 40 to 60 ಎಕರ್ಸ್ ಬೇಕು, ಯಾರು ಕೊಡ್ತಾರೆ ಅಷ್ಟೊಂದು ಲ್ಯಾಂಡ್ ಫ್ರೀ ಆಗಿ? ಅದಕ್ಕೆ ಕಾಡನ್ನು ನಾಶ ಮಾಡಿ ವಿದ್ಯೆಯನ್ನು ಕೊಡಿ ಅಂತಾರೆ ಅಲ್ಲಿ. ಆದ್ರೂ ಅಷ್ಟು ಡೆನ್ಸ್ ಫಾರೆಸ್ಟ್ ಒಳಗಡೆ ಮಾಡ್ಬಿಟ್ರು. ಓಕೆ, ಸ್ಟಾರ್ಟಿಂಗ್ ಒಂಥರ ವಿಚಿತ್ರ ಅನ್ಸುತ್ತೆ, ಹೋಯ್ತಾ ಅಭ್ಯಾಸ ಆಗ್ಬಿಡ್ತಲ್ಲ. ಹಾಸ್ಟೆಲ್ ಲೈಫ್ ಎಲ್ಲ ಒಳ್ಳೆ ಮೆಮೊರೀಸ್. ನೀವೆಲ್ಲ ಅಮಿತ್ ಇಂಜಿನಿಯರಿಂಗ್ ಅಲ್ಲ ಅಲ್ವಾ ಹಾಸ್ಟೆಲ್ ಅಲ್ಲಿ ಇದ್ದೀವಿ ನಾವು? ಹಾಸ್ಟೆಲಲ್ಲಿ ಇರಲಿಲ್ಲ, ಆದರೆ ಹಾಸ್ಟೆಲಲ್ಲಿ PG-ನೂ ಇಲ್ಲ, ನಾನು ಸಪ್ರೇಟ್ ರೂಮ್ ಇತ್ತು, ಆರಾಮಾಗಿದ್ದೆ. ಹಾಸ್ಟೆಲಲ್ಲಿ ಅಡ್ಡಾಡ್ಕೊಂಡಿರ್ತಿದ್ದೆ ನಾನು. ನನಗೆ ಯಾವಾಗ ಬೇಕೋ ಹಾಸ್ಟೆಲಲ್ಲಿ ಅಡ್ಡಾಡ್ತಿದ್ದೆ, ಫ್ರೆಂಡ್ಸ್ ಹತ್ತಿದ್ರೆ ಆ ರೂಮಲ್ಲಿ ಆರಾಮಾಗಿ ಕುತ್ಕೋ ಅಡ್ಡಾಡು ಮಾತಾಡು. ನಮಗೆ ಬೇಕು ಅಂತ ಓದ್ಕೊಳಕ್ಕೆ ನಮ್ಮ ರೂಮ್ ಇರ್ತಿತ್ತು, ಯಾಕಂದ್ರೆ ನನಗೆ ಗೊತ್ತು ಹಾಸ್ಟೆಲಲ್ಲಿ ಓದೋಕ್ಕಾಗಲ್ಲ ಅಂತ. ಹಾಸ್ಟೆಲ್ ಓದಕ್ಕಲ್ವಾ, ನಮ್ಮ ಮನೇಲಿ ಇದ್ರೆ ಒಂಚೂರು ಓದಲ್ಲ, ಹಾಸ್ಟೆಲ್ ಇದ್ರೆ ಓದ್ತಿದ್ದೆ ನಾನು. ನಾ PG ಇದ್ದು ಅವ್ರ ಹಾಸ್ಟೆಲ್ಗೆ ಹೋಯ್ತಿದ್ದೆ ಓದಕ್ಕೆ. ಹಾಸ್ಟೆಲ್ ಯಾಕಂದ್ರೆ ಈಗ ನನ್ ಮಕ್ಳೆಲ್ಲ ಓದ್ತಾರಲ್ಲ, ನಾನೊಬ್ಬ ಯಾಕಿತ್ತರ ಸಿನಿಮಾ ನೋಡ್ಕೊಂಡು ಒಡ್ಡಾಡ್ಕೊಂಡು ನಿಂತಿದ್ದೀನಿ ಅನ್ಕೊಂಡು ಒಂದ್ ವಾರ ಆದ್ಮೇಲೆ ಮೋಟಿವೇಶನ್ ತಗೋತಿದ್ದೆ. ಅಲ್ಲ, ನೀನು ಒಳ್ಳೆ ಹಾಸ್ಟೆಲ್ ಇದ್ದೆ ಅನ್ಸುತ್ತೆ. ನಮ್ದು ಯಾರು ಹಾಸ್ಟೆಲ್ ಒಳ್ಳೆಯವರಿಲ್ಲ, ಎಲ್ಲರೂ ಬಡ್ಡಿ ಮಕ್ಕಳು 90+ PUC ತೆಗ್ದಿದ್ರು, PU ಸೆಕೆಂಡ್ ಇಯರ್. ಇಂಜಿನಿಯರಿಂಗ್ ಬಂದ್ಮೇಲೆ 60 ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಒಬ್ರ ಕೈಲು. ಅಲ್ಲೆಲ್ಲ ಯಾವ ಲೆವೆಲ್ಗೆ ಎಕ್ಕುಟ್ಟೋಗಿತ್ತು ಅಂತ ನಮಗೂ ಗೊತ್ತು, ಅದಕ್ಕೆ ಸಿಸ್ಟಮ್ ನಾವು ಕಾಲಿಡಕ್ಕೆ ಹೋಗ್ಲಿಲ್ಲ. ಪ್ಲಸ್ ನಿಂದು ಪ್ರೈವೇಟ್ ಕಾಲೇಜಾ ನಿಂದು? ಇಲ್ಲ ಪ್ರೈವೇಟ್ ಕಾಲೇಜು, ಗವರ್ನಮೆಂಟ್ ಹಾಸ್ಟೆಲ್. ನಮ್ದು ಗೌರ್ಮೆಂಟ್ ಕಾಲೇಜ್, ಅದು ಗೌರ್ಮೆಂಟ್ ಹಾಸ್ಟೆಲ್. ಯಾಕಂದ್ರೆ ಎಲ್ಲ ಪೂರ್ತಿ ಇಂಜಿನಿಯರ್ಸ್ ಇದ್ದಿದ್ದಲ್ಲ, ಏನು ಅಷ್ಟೊಂದು ಯಾರು ಹಾಳಾಗಿದ್ರು, ಬಟ್ ಅದೇ ತರ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋರು. ನಮ್ಗೆ ಗೊತ್ತು, ಲಕ್ಷಾಂತರ ರೂಪಾಯಿ ಇದ್ರದಕ್ಕೆ ಲೋನ್ ಮಾಡ್ಕೊಂಡು ಕೂತವ್ರು ಇದ್ರಲ್ಲಿ. ಬಿಡಿ, ಮನೆಗೆ ಎಕ್ಸಾಮ್ ಫೀಸ್ 3,000 ಅನ್ಬಿಟ್ಟು 1,000 ರೂಪಾಯಿ ಎಕ್ಸಾಮ್ ಫೀಸ್ ಕಳ್ಬಿಟ್ಟು 2,000 ಇಟ್ಕೊಳ್ಳೋರು ನಮ್ಮಲ್ಲಿ ಇದ್ರು. ನಮ್ಮ ಕಾಲೇಜ್ ಇದ್ದಿದ್ದು ಗೌರ್ಮೆಂಟು, ಮೋಸ್ಟ್ ಆಫ್ ದಿ ಅರ್ಧ ಜನ ಇದ್ದಿದ್ದು ಎಲ್ಲ ಕ್ಯಾಟಗರಿ. ಸೊ ಎಲ್ರಿಗೂ ರಿಫಂಡ್ ಬರ್ತಾ ಇತ್ತು, ಪ್ಲಸ್ ಇದು ಕೊಡ್ತಿದ್ರು, ಏನಂತಾರೆ ಅಡಿಷ್ನಲ್, ಏನಂತಾರೆ ಅದಕ್ಕೆ, ಗೌರ್ಮೆಂಟ್ ಕಡೆಯಿಂದ ತಿಂಗಳಿಗೆ 1-2-3 ಸಾವಿರ ಬರ್ತಿತ್ತು ಅವ್ರಿಗೆ ಮಂತ್ಲಿ. ಸೊ ಅಷ್ಟು ಕೊಟ್ಟು ಲಕ್ಷಾಂತರ ರೂಪಾಯಿ ಅವರು ಬಿಲ್ ಮಾಡಿದಂದ್ರೆ ಯೋಚನೆ ಮಾಡಿ ಯಾವ ಲೆವೆಲ್ಗೆ ಇದ್ರು ಅಂತ. ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಹಾಳು ಮಾಡ್ಕೊಳ್ಳೋದಕ್ಕೆ. ಆದ್ರೆ ಹಾಳು ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ಇನ್ವೆಸ್ಟ್ಮೆಂಟು, ಬೇಜಾನ್ ಇನ್ವೆಸ್ಟ್ಮೆಂಟು. ಸೊ ಅದು ಒಂದು ಲೈಫ್ ಇತ್ತು ಬೇರೆ ಬೇರೆ. ಎಲ್ಲರೂ ಅವ್ರವ್ರ ಲೈಫಲ್ಲಿ ಈಗ ಸೆಟ್ಲ್ ಆಗೋರೆ, ಆದರೆ ಅಲ್ಲಿರೋ ತನಕ ಮಾತ್ರ ಒಂಥರ ಎಕ್ಕೊಟ್ಟೋಗಿದ್ರು ಪೂರ್ತಿ. ಕೊಟ್ಟೋಯ್ತಾರೆ ಬಿಡಿ, ನಮ್ಮನ್ನೇ ಕೊಟ್ಟೋಯ್ತಾರೆ ಅನ್ಕೊಂಡಿದ್ರು. ಓಕೆ, ಸ್ತ್ರೀ 2 ಬರ್ತಿದೆ ಇನ್ನೊಂದು 15 ದಿನ. ಯಾರಾದ್ರೂ ಟ್ರೈಲರ್ ನೋಡಿದ್ದೀರಾ? ಸ್ತ್ರೀ 2 ಕರೆಕ್ಟ್ ನೋಡಿದೆ. ಅದೇ ಇದ್ರಲ್ಲಿ ಯಾವ್ದಲ್ಲಪ್ಪ, ಕಲ್ಕಿ ಮೂವಿಲಿ ಮಧ್ಯದಲ್ಲಿ ಹಾಕಿದ್ರು ಗ್ಯಾಪಲ್ಲಿ. ಯಾರ್ದು ಸ್ತ್ರೀ 2? ಇವಳು ಕಣ ಆಶಿಗಿಟ್ಟು ಹೀರೋಯಿನ್ ಯಾರು, ಶ್ರದ್ಧಾ ಕಪೂರ್ ಮತ್ತೆ ಇವನು. स्त्री जा चुकी है और चंदेरी पुराण के खोए पन्नों में साफ साफ लिखा था कि स्त्री के जाते ही वो आएगा. कौन आएगा? वही जिसने उस वेश्या को मारकर स्त्री बनाया था, जिसे इतिहास सिर्फ एक नाम से जानता है. सरकटे के बारे में हम क्या जानते हैं? सरकटे का सर कटा हुआ है. वाह, इसको अभी का अभी IAS घोषित कर दो. थैंक यू रुद्र भैया. तुम्हारी भूतिया गर्लफ्रेंड एक फैंटेसी है. फैंटेसी नहीं है, सच्ची मोहब्बत है हमारी. मिलती का थोड़ी सच्ची मोहब्बत. आप सच में आ गए, आप सच में आ गए. सच्ची मोहब्बत.
आपको पता है ये सब लोग आपके पीछे से आपको क्या क्या बोलते हैं? छलावा, चुड़ैल, पिशाचिनी, सोनम बेवफा, ठुकरा दिया तेरा प्यार, अब इंतकाम देखेगी। हमारे बारे में क्या बोलते हैं पता है? क्या? चंदेरी का देवदास, बर्बाद आशिक, बिक्की बावरा, सस्ता रांझा, मजनू का भांजा, चन्ना मेरे या पागल प्रेमी, दुखी दर्जी, टूटा दिल शहजादा, जिसका प्यार रह गया आधा, कबीर सिंह, सूखा बर्जिन। चंदेरी पे ने एक बार फिर से आफत आन पड़ी है। वो सरकटा शहरा के लड़कियों को उठा के ले जा रहा है। विक्की बेटा, इस सरकटे को भी तुम्हें भगाना है। भाभी भांग खा के आई हो क्या? पता कितना बड़ा है वो? जब बच्चन के ऊपर आमिर खान लगा लो तो भी कमर तक ही आएंगे उसके। उसने हमारी चंदेरी के सब मर्दों की सोच बदल दी है। मतलब सरकटा इन्फ्लुएंसर है, अपना फॉलोअर्स बढ़ाना चाहता है। महापूजा के आखिरी दिन तक उसे रोकना ही होगा, वरना महाविनाश होगा। चंदेरी को अगर कोई मुसीबत से बचा सकता है तो वो तुम हो। हैं, अब लग रहे हो असली राजकुमार। इस सरकटे पुरुष को हराने के लिए हमने रास्ता ढूंढ लिया है। जाने कहाँ ले गई, क्या किया, इतना डर गया, रात भर सोई। क्या? 2 मिनट आंटी। ನೋಡೋಣ, ಹೋಗ್ತೀವಿ. ಥರ್ಸ್ಡೇ, ಫ್ರೈಡೇ. ಓಕೆ, ಫ್ರೈಡೇ ಆಯ್ತು ಹೋಗೋಣ. ರಜೆ ಕಂಟಿನ್ಯೂಸ್ ರಜೆ ಅನ್ಸುತ್ತೆ. ನಾನು ಶುಕ್ರವಾರ ಒಂದಿನ ಮಧ್ಯದಲ್ಲಿ ನಾನು ರಜಾ ಹಾಕಿದ್ದೀನಿ ಶುಕ್ರವಾರ, ಇಲ್ಲ ಎಲ್ರು- ಸೋಮವಾರ. ಎಲ್ರು ರಜೆ ಹಾಕಿದಾರೆ ತಗೋ, ಟೆನ್ಷನ್ ಮಾಡ್ಕೋಬೇಡ. ಎಲ್ರು ಚಕ್ಕರ್ ಹೊಡಿತಾರೆ. ಶುಕ್ರವಾರ ಗುರುವಾರ ರಜಾ ಹಾಕಿದ್ದೀನಿ. ಒಂದ್ 2 ದಿನದ ರಜೆನ ಕರೆಕ್ಟಾಗಿ ತಗೋತಾ ಇಲ್ಲ, ನಾನು ತಗೋಬೇಕು. ಅಲ್ಲ, ಟ್ರೇಲರ್ ನೋಡಿ ಏನ್ ಅನ್ನಿಸ್ತು? ರಜೆನೆ ತಾನೆ, ಆಗಸ್ಟ್ 15. ಶುಕ್ರವಾರ ಹಾ, ರಜಾ ಹಾಕಿದ್ದೀನಿ. ಅದೇನೆ ಕಂಟಿನ್ಯೂಸ್ ಹಾಲಿಡೇ. 4 ದಿನ. ಅಲ್ಲ, ಟ್ರೇಲರ್ ನೋಡಿ ಏನ್ ಅನ್ನಿಸ್ತು? ಓಕೆ, ನೋಡೋಣ. ತಮ್ಮನ್ನ ಬಂದ್ಬಿಟ್ರು ಮಧ್ಯದಲ್ಲಿ ಐಟಮ್ ಸಾಂಗ್. ನಾನು ಅವಳೇನ ದೆವ್ವ ಅನ್ಕೋಬಿಟ್ಟೆ. ಅವಳು ದೆವ್ವ ಅನ್ನಕ್ಕೆ ಗಾಳಿ ಅವಳು ವೈಟ್ ಪಿಸಾಚಿ. ಅವಳಿಗೆ ಐಟಮ್ ಸಾಂಗೇ ಜಾಸ್ತಿ ಮಾಡ್ತಿದ್ದಾಳೆ ಫಿಲ್ಮ್ಗಿಂತ. ಸಿನಿಮಾ ಯಾರು ತಗೊಳಲ್ವಲ್ಲ, ತಗೋತಾರಲ್ಲ. ಅಲ್ಲ, ಅರಮನ್ನ series ನೋಡ್ಬೇಕು. ಬಂದಿತ್ತಲ್ಲ, ಅರಮನ್ನ ಏನದು ತಮಿಳು ಫಿಲ್ಮ್. 100 crore ಹೊಡ್ಕೊಂಡು ಹೋಯ್ತು. ಬರೀ ಒಂದ್ ಸಾಂಗ್ ಇಟ್ಟಾಯ್ತು, ಅದ್ರ ಮೇಲೆ ಹೋಯ್ತು. ಸ್ಟೋರಿ ಎಲ್ರು ಅಂತಾರೆ ಫಿಲ್ಮ್ ಚೆನ್ನಾಗಿಲ್ಲ ಅಂತ, ಆದ್ರೆ 100 crore ಹೊಡ್ಕೊಂಡು ಹೋಯ್ತು. ಅಕ್ಕನ ವ್ಯಾಲ್ಯೂ ಇದೆ ತುಂಬಾ ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇದೆ. ಐಟಮ್ ಸಾಂಗ್ ಮಾತ್ರ. ನಮ್ ಸಮಂತ ಇವರು ಕಾಜಲ್ ಅಗರ್ವಾಲ್ ಎಲ್ಲ ಹೋಗ್ಬಿಟ್ಟಿದ್ದಾರೆ ಮದ್ವೆ ಆಗ್ಬಿಟ್ಟು. ಮದ್ವೆ ಪ್ರೆಗ್ನೆಂಟ್ ಅನ್ಸುತ್ತೆ. ಅಲ್ಲ ಮಗುನೂ ಹೋಯ್ತು. ಅಲ್ಲ, ಇವ್ರು ಯಾರು ಮದ್ವೆ ಆಗಿಲ್ಲಪ್ಪ ಇನ್ನು, ಅದಕ್ಕೆ ಮಾಡ್ತಿದಾರೆ ಐಟಮ್ ಸಾಂಗ್. ಇನ್ನೊಂದ್ ಸ್ವಲ್ಪ ದಿನ ಆಯ್ತಂದ್ರೆ ಇವರು ಮಾಡಲ್ಲ. ಮತ್ತೆ ಅವಾಗ ಮತ್ತೆ ಹೊಸ್ತಾಗಿ ಹುಡುಕ್ಬೇಕಾಗ್ತದೆ ಮಾರ್ಕೆಟ್ಗೆ. ಬೇಜಾನ್ ಜನ ಅವ್ರೆ ಬರ್ತಾರೆ. ನೋರಾ ಫತೆ ಆಲ್ ಟೈಮ್ ಮುಗೀತು, ಅವಳ ಟೈಮ್ ಮುಗೀತು. ನೂರಬತ್ತೆ ಟೈಮ್ ಮುಗೀತು. ಅವಳ ಸ್ತ್ರೀ 1 ನಲ್ಲಿ ಅವಳದ ಐಟಮ್ ಸಾಂಗ್ ಇತ್ತು. ಈಗ ತಮ್ಮನ್ನ ತಗೊಂಬಂದಿದ್ರೆ ಪಾರ್ಟ್ 2 ನಲ್ಲಿ. ಹೌದಾ? ಫಿಲ್ಮಿಗೆ ಏನು ಕಾಂಟ್ರಿಬ್ಯೂಟ್ ಮಾಡಲ್ಲ, ಟೈಮ್ ಪಾಸ್ ಅಷ್ಟೇ. 5 ನಿಮಿಷ ಬರ್ತಾರೆ, ಆಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಫಿಲ್ಮಲ್ಲಿ ಏನೂ ಯೂಸ್ ಇಲ್ಲ. ಅದನ್ನೇ ಮೇನ್ ಪ್ರಮೋಷನ್ ಆಗಿ ಯೂಸ್ ಮಾಡ್ಕೊಬಿಡ್ತಾರೆ. ಹುಡುಗರು ಬರ್ಬೇಕಲ್ಲ ಮತ್ತೆ. ಈಗ ನೋಡು, ನೀಟಾಗಿ ಇಂಟ್ರೆಸ್ಟ್ ಆಗ್ಬಿಟ್ಟ ಪೂರ್ತಿ ಇರ್ತದೆ ಈಗ. ಅಲ್ಲ ಪ್ರಶಾಂತ್ ಮೂವಿ ಟ್ರೇಲರ್ ನಾನ್ ನೋಡೇ ಇಲ್ಲ, ತಮ್ಮನ್ನ ಟ್ರೇಲರ್ ಅಲ್ಲಿ ಅಬ್ಸರ್ವ್ ಮಾಡಿಲ್ಲ. ತಮ್ಮನ ಬಂದ್ಬಿಟ್ಲಲ್ಲ. ನಾವೆಲ್ಲವನ್ನು ನೋಡ್ತಿದ್ವಿ. ಇವಾಗ ಒಂದು ಟ್ರೈಲರ್ ನೋಡ್ತಿದ್ವಿ ಅಂದ್ರೆ ಮೊದಲು ತುಂಬಾ ಇಂಟ್ರೆಸ್ಟ್ ಇತ್ತಲ್ಲ, ಹೈ ಸ್ಪೀಡ್ ಅಲ್ಲಿ, ಲೋ ಸ್ಪೀಡ್ ಅಲ್ಲಿ, ಮತ್ತೆ 0.25 ಹಾಕಿ ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ. ಏನೇ ಸ್ಟೋರಿ ಬರ್ಬೋದು, ಮತ್ತೆ ಯಾರು ಬರ್ತಾರೆ ಅಂತ. ಹೌದಾ? ನಾವು ಬರೀ ಸಾಂಗ್ ಅಷ್ಟೇ ಅಬ್ಸರ್ವ್ ಮಾಡ್ತೀವಿ ಅನ್ಕೊಂಡೆ. ನಾವು ಇಡೀ ಮೂವಿ ಅಬ್ಸರ್ವ್ ಮಾಡ್ತಿದ್ದೆ ನಾನು ಮೊದ್ಲು.
ಅವನ್ ಅದನ್ನು Direct- ನೋಡ್ತಾನೆ. ಡೈರೆಕ್ಟರ್ ಆಗ್ಬೇಕು ಅಂದ್ಬಿಟ್ಟು ಹೈದರಾಬಾದ್ಗೆ ಹೋಗಿದ್ದೆ. ಓಹೋ. ಜಸ್ಟ್ ಮಿಸ್, ಇಲ್ಲಾಂದ್ರೆ ನನ್ ಕಡೆಯಿಂದ 2 ಬ್ಲಾಕ್ ಬಸ್ಟರ್ ಮೂವಿ ಬಂದಿರೋದು. ಪಕ್ಕ ಪಕ್ಕ. ನಾನು ಅವ್ರು ಇರ್ತಾರಲ್ಲ ಇನ್ನೋವೇಟಿವ್ ಆಗಿ ತೆಗಿತಿದ್ದೆ ಏನೇ ಇದ್ರುವೆ. ಜನ ಬರ್ಬೇಕು, ಜನಕ್ಕೆ ಅರ್ಥ ಆಗ್ಬೇಕಲ್ಲ ನಿಂದು ಇನ್ನೋವೇಟಿವ್. ಅದಕ್ಕೆ ಇನ್ನ ಹೋಗಿಲ್ಲ, ಹೋಗಿದ್ರೆ ಹಾಲಿವುಡ್ಗೆ ಹೋಗ್ಬೋದಿತ್ತು ಇಷ್ಟೊತ್ತಿಗೆಲ್ಲ. ಅರೆ ಮೇನ್ ಕ್ವಶನ್ ಕೇಳೋದು ಮರ್ತ್ಬಿಟ್ಟೆ, ಎಷ್ಟು ಜನ ಇಲ್ಲಿ ಲೈನಲ್ಲಿ ನಿಂತು ಹೊಡೆದಾಡಿ ಥಿಯೇಟರ್ ಟಿಕೆಟ್ ತೊಗೊಂಡಿದ್ದೀರಾ? ನಾನಪ್ಪ ಬಾಹುಬಲಿಗೆ ಹೋಗಿದ್ದೆ. ಕೋಟಿಗೊಬ್ಬಟ್ಟು ಒಂದ್ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಕೇಳಿ. ಹೇಳ. ಫಸ್ಟ್ ಡೇ ಹೋಗಿದ್ದೆ ವರಮಹಾಲಕ್ಷ್ಮಿ ದಿವಸ. ಯಾವ್ದಕ್ಕೂ ಹೋಗಿಲ್ಲ ಆತರ. ರಶ್ ಕಡಿಮೆ ಆದ್ಮೇಲೆ ನೆಮ್ಮದಿಯಾಗಿ ಹೋಗಿ ಬಂದಿದೀನಿ. ವರಮಹಾಲಕ್ಷ್ಮಿ ದಿವಸ ಫಸ್ಟ್ ಡೇ ಹೋದೆ. ಟಿಕೆಟ್ ಫುಲ್ ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಮತ್ತಿದು ಯಾವ್ದೋ ಒಂದು ಇದು ಯಾವ್ದದು ಸರಸ್ವತಿನಾ ಚಾಮುಂಡಿ ಯಾವ್ದು ಇಲ್ಲಿರೋದು ಸರಸ್ವತಿಪುರಂ ಇರೋದು ಯಾವ್ದು? ಸರಸ್ವತಿಪುರಂ ಅಲ್ಲಿ ಥಿಯೇಟರ್ ಇತ್ತಲ್ಲ, ಕ್ಲೋಸ್ ಆಯ್ತಲ್ಲ ರೀಸೆಂಟ್ ಆಗಿ. ಸರಸ್ವತಿಪುರಂ ಅಲ್ಲಿ ಎಲ್ಲ ಇದೆ ಥಿಯೇಟರ್ ಇತ್ತು ಸರಸ್ವತಿಪುರಂ ಅಲ್ಲಿ. ಹೌದಾ? ಚಾಮುಂಡಿಪುರಂ ರೈಲ್ವೆ ಸ್ಟೇಷನ್ ಸ್ಟ್ರೈಟ್. ಅದ್ರ ಹೆಸರೇನೋ ನೆನಪಿಲ್ಲ. ಶಾಂತ ಸರಸ್ವತಿನೇ ಇರ್ಬೇಕನಾ? ಸರಸ್ವತಿ ಥಿಯೇಟರ್. ಸರಸ್ವತಿ ಥಿಯೇಟ್ರ್. ಸೊ ಕೋಟಿಗೆ ಬಿಟ್ಟು ಎಲ್ಲೂ ಟಿಕೆಟ್ ಸಿಗ್ತೀರ, ಅಲ್ಲಿ ಹೋಗಿ ನಿಂತ್ಕೊಂಡಯ್ಯ. ಆಮೇಲೆ ಅಲ್ಲಿ ಹೋಗಿ ನಿಂತ್ಕೊಂಡು ವಾಚ್ಮ್ಯಾನ್ ಒಬ್ರಿಗೆ ಟಿಕೆಟ್ ಕೊಟ್ಟ, ದುಡ್ಡು ಇಸ್ಕೊಂಡು. ಅಣ್ಣ ನನಗೆ ಟಿಕೆಟ್ ಸಿಗುತ್ತಾ ಅಂದ್ರೆ ಸ್ಟಾರ್ಟಿಂಗ್ ಒಂದ್ 3-4 ಸರಿ ಕೇಳಿದೆ ನನ್ನ ಮಗ, ನಾನು ಕೊಡ್ನೇ ಇಲ್ಲ. ಆಮೇಲೆ ಮತ್ತೆ ಕರೆದ್ಬಿಟ್ಟು ಬೈಲಿ ಅಂದ, ದುಡ್ಡು ಕೊಡು ಅಂದ. ನಾನು ಎಲ್ಲ ಜಾಸ್ತಿ ದುಡ್ಡು ಇರ್ಬೇಕು ಅಂದ್ಬಿಟ್ಟು 200 ರೂಪಾಯಿ ಕೊಟ್ಟೆ. ಅವನು 2 ಟಿಕೆಟ್ ಕೊಟ್ಟ ನನಗೆ, ನಾನು ಇರೋದೇ ಒಬ್ಬ. 200 ರೂಪಾಯಿ ಕೊಟ್ಟು 2 ಟಿಕೆಟ್ ಕೊಟ್ಟನಲ್ಲ, ಸುಮ್ನೆ ಹಂಗೆ ಹಿಡ್ಕ ನಿಂತಿದೆ. ಎಲ್ಲಾ ಬ್ಲಾಕ್ ಅಲ್ಲಿ ಮಾರ್ತಾರೆ 300 ರೂಪಾಯಿಗೆ, 300 ರೂಪಾಯಿ 400 ರೂಪಾಯಿ ಆ ರೇಂಜ್ ಅಲ್ಲಿ. ಸುಮ್ನೆ ಟಿಕೆಟ್ ಹಿಡ್ಕೊಂಡು ಯಾರು ಫೋನ್ ಮಾಡೋದು, ಯಾರನ್ನ ಕರಿಯೋದ ಅಂತ ಗೊತ್ತಿಲ್ಲ. ಅವಾಗ ಕಾಲೇಜ್ ಎಂಟ್ರಿ ಆಗಿದೆ, ಇಂಜಿನಿಯರಿಂಗ್ ಕಾಲೇಜ್. ಯಾರು ಪರಿಚಯ ಇರ್ಲಿಲ್ಲ, ಮೊಬೈಲ್ ಇರ್ಲಿಲ್ಲ ನನ್ನ ಹತ್ರ. ಸುಮ್ನೆ ಇದ್ದವನು ನಾವು ಬಂದು ಟಿಕೆಟ್ ಹೇಳ್ದ. ಬೈ ಟಿಕೆಟ್ ಎಷ್ಟು ಅಂದ. ನಾನು ಯೋಚನೆ ಮಾಡ್ಬಿಟ್ಟು 350 ರೂಪಾಯಿ ಅಂದೆ. ಕಾಸ್ಟ್ಲಿ ಆಯ್ತಲ್ವ ಹಾಗೆ ಈಗ ಅಂತ. ಆಯ್ತು ಗುರು ನಿನ್ಗೆ ಅಂತ 300 ರೂಪಾಯಿ ಕೊಡ್ತೀನಿ, 2 ಆಯ್ತಾ ತಕೊಂಡ್ಬಿಟ್ಟು 600 ರೂಪಾಯಿಗೆ ತಗೊಂಡೆ. 600 ರೂಪಾಯಿ ಡಬಲ್ ಬ್ಲಾಕ್ ಅಲ್ಲಿ ಅಲ್ಲಿ ಹೋಗಿ ನೋಡ್ದೆ. ನೈಟ್ 8 ಗಂಟೆ ಶೋಗೆ ಟಿಕೆಟ್ ಕೊಡ್ತಿದ್ದ. ಅಲ್ಲೇ ಟಿಕೆಟ್ ತಗೊಂಡೆ. ಹಾಸ್ಟ್ಲಿಗೆ ಹೋಗಿ ಅದು 40 ರೂಪಾಯಿ ಅನ್ಸುತ್ತೆ ಅವಾಗ ಟಿಕೆಟ್. 40 ರೂಪಾಯಿ 50 ರೂಪಾಯಿ ಆಯ್ತು ಅಷ್ಟೇ ಅವಾಗ. ಟಿಕೆಟ್ ತಗೊಂಡು ಮತ್ತೆ ಅದನ್ನ ಜೊತೆ ಇನ್ನೊಬ್ಬನ ಕರ್ಕೊಂಡು ಹೋಗಿದ್ದೆ, ನನ್ನ ಫ್ರೆಂಡ್ನ. ಬಾರಿಂದ ಫ್ರೀಯಾಗಿ ಟಿಕೆಟ್ ಫಿಲಮ್ ತೋರಿಸ್ತೀನಿ ಅನ್ಬಿಟ್ಟು 500 ರೂಪಾಯಿ ಲಾಭ ಸಿಕ್ತಂಗಾಯ್ತು. 600 ರೂಪಾಯಿ ಬಂದ್ಮೇಲೆ ಫ್ರೀ ಆಗೇನೋ ಜೊತೆಗೆ ಪಾಪ್ಕಾರ್ನ್ ಕೊಡಿಸ್ತೀನಿ. ಅಲ್ಲ ಪ್ರಶಾಂತ್ನು ಬ್ಲಾಕ್ ಟಿಕೆಟ್ ಮಾರ್ಬಿಟ್ಟ ಹಂಗಂದ್ರೆ. ಆಯ್ತು, ಏನ್ ಉದ್ದೇಶ ಇರ್ಲಿಲ್ಲ, ಬಂದ್ ಕೇಳದ್ನಲ್ಲ. ಸುಮ್ನೆ ಯಾಕೆ ಆ 600 ಮಂತ್ಲಿ ಪ್ಯಾಕೆಟ್ ಆಗ್ಬಿಡ್ತಿದ್ ಅವಾಗ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ. ಅದು ತಗೊಳಪ್ಪ ನೀನ್ ನೋಡು ಹೋಗು, ನನ್ಗೆ ಯಾಕೆ ಇನ್ನೊಬ್ರು ಹುಡುಕ್ಬೇಕಾಯ್ತಿಲ್ಲ ಅಂದ್ರೆ ನಾನು ಯಾರು ನುಡ್ತೀರ ಅವಾಗ. ಸೊ ಕೊಟ್ಟೆ. ಇನ್ನೆಷ್ಟು ಬಾಹುಬಲಿ ಒಳ್ಳೆ ಕ್ವಾಟ್ಲೆ ಐತೆ ಅವಾಗ. ಕಾಲೇಜ್ ಬಟ್ಟೆ ಹಾಕೊಂಡು ಕಾಲೇಜ್ ಬ್ಯಾಗ್ ಹಾಕೊಂಡು ಸೈಕಲ್ ಥಿಯೇಟರ್ ಮುಂದೆ ಹೋಗುವೆ. ಟಿಕೆಟ್ ಇದೆಯಾ ಅಂತ ಕೇಳ್ತಿದ್ದೆ, ಅವ್ನಿಲ್ಲ. ನಾನು ಕಾಲೇಜ್ಗೆ ಹೋಗ್ತಿದ್ದೆ. ಹಂಗೆ 3 ದಿವಸ ಹಿಂಗೆ ಮಾಡ್ದೆ. ಒಂದಿನ ಟಿಕೆಟ್ ಸಿಕ್ತು, ಕೂತ್ಕೊಂಡು ಸಿನಿಮಾ ನೋಡ್ಕೊಂಡು ಹೋಗಿದ್ದೆ. ಆದ್ರೂ ಬಾಹುಬಲಿ ಏನು ಅಷ್ಟೊಂದು ಅರ್ಥ ಆಗ್ಲಿಲ್ಲ ಅವಾಗ. ಓಕೆ, ಅರ್ಥ ಆಗ್ಲಿದ್ರೆ ಏನಿತ್ತಪ್ಪ ಮೂವಿಲ್ ಅದು? ತೆಲುಗು ಅವಾಗ ಅಷ್ಟೊಂದು ಬರ್ತಿರ್ಲಿಲ್ಲ ನನಗೆ. ಓ, ನೀ ತೆಲುಗು ಬೇರೆ ನೋಡಿದ್ದ? ಓಕೆ. ನಂದು ಎಲ್ಲ ಅದೇ ಒರಿಜಿನಲ್ ಲ್ಯಾಂಗ್ವೇಜ್ ನಾನು ನೋಡೋದು. ಕೊರಿಯನ್ ಆದ್ರೆ ಕೊರಿಯನ್ ನೋಡ್ತಿದ್ದೆ, ಎಲ್ಲ ಕೊರಿಯನ್ ಮೂವಿ ನೋಡ್ತಿದ್ದೆ, ಜರ್ಮನಿ ಮೂವಿ ನೋಡ್ತಿದ್ದೆ, ಸ್ಪ್ಯಾನಿಷ್ ಮೂವಿ ನೋಡ್ತಿದ್ದೆ. ಎಲ್ಲ ಒರಿಜಿನಲ್ ಲ್ಯಾಂಗ್ವೇಜ್ ನೋಡ್ತಿದ್ದೆ. ಕಾಲೇಜಲ್ಲಿ ಕ್ಲಾಸಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಸಬ್ಟೈಟಲ್ ಇರ್ತಿತ್ತಲ್ಲ, ಮ್ಯೂಟ್ ಮಾಡಿ ನೋಡ್ಕೊಬಿಡುವೆ. ಮ್ಯೂಟ್ ಎಲ್ಲ ರೆಡಿ, ಫುಲ್ ವಾಲ್ಯೂಮ್ 0 ಮಾಡಾಕ್ಬಿಟ್ಟು ನೋಡ್ತಿದ್ದೆ ಕಾಲೇಜಲ್ಲಿ ಬ್ಯಾಗ್ ಮಧ್ಯೆ ಹೆಂಗಿಟ್ಟು. ಅಂದ್ರೆ ಮೂವಿ ಬಫೆ ನೀನ್ ಪೂರ್ತಿ ಹಂಗಂದ್ರೆ? ಇಂಜಿನಿಯರ್ ಇದ್ದಾಗ ಅದೇ ಮಾಡಿದ್ದು. ಇವಾಗ ಹೆಂಗಂದ್ರೆ ನಾಳೆ ಎಕ್ಸಾಮ್ ಇದೆ ಅಂದ್ರೆ ಒಂದು ಮಾಡಿಲ್ ಓದ್ಬಿಟ್ಟು ನೆಕ್ಸ್ಟ್ ಒಂದು ಮೂವಿ ಗ್ಯಾಪ್ ನೋಡ್ಕೊಳ್ಳೋದು, ಮೂವಿ ನೋಡ್ಕೊಳ್ಳೋದು. ಮತ್ತೆ ಹಂಗ್ ಮಾಡುವೆ. ಮತ್ ಮಹಾಭಾರತನ ಒಂದ್ ವೀಕಲ್ ಮುಗಿಸ್ಬಿಟ್ಟಿದ್ದೆ ನಾನು ಅವಾಗ್ಲೇನೆ. ಒಂದ್ ತಿಂಗಳು ನೋಡಿದೀನಿ ಮಹಾಭಾರತ. ಮತ್ತೆ ಮನೆ ಎಷ್ಟೊಂದು ಕೇಳಂಗೆ ಇಲ್ಲ, ಅದು ಒಂದ್ 3 ಡೇಸ್ಗೆ 4-5 ಸೀಸನ್. ಬೆಳಗ್ಗೆ ಎದ್ದೇಳು,
ಸ್ಟಾರ್ಟ್ ಒಂದ್ 2 ಎಪಿಸೋಡ್ ನೋಡ್ಬಿಟ್ಟು ತಿಂಡಿ ಮಾಡ್ಕೊ, ಮತ್ತೆರಡು ಎಪಿಸೋಡ್ ಊಟ, ಆತರ. ಡೇಂಜರ್ ಕಣಪ್ಪ. ನಾವು ಅಷ್ಟು ನೋಡಿಲ್ಲ. ನಮ್ಮ ಟೈಮಲ್ಲಿ ಮಹಾಶೂರ ಇದ್ದ ಒಬ್ಬನು ಹಾಸ್ಟೆಲಲ್ಲಿ. ಅವ್ನು ಮೂವೀಸ್ ಡೈಲಿ ಅವ್ನು ಕಂಟಿನ್ಯೂಸ್ಲಿ 24/7 ಬರೀ ಮೂವಿ ಡೌನ್ಲೋಡ್. ಒಂದು ಕಂಪ್ಯೂಟರ್ ಇತ್ತು. ಅವರೆಲ್ಲ ನಮ್ಮ ಕಾಲೇಜ್ ಟೈಮಲ್ಲಿ ಕಂಪ್ಯೂಟ್ರು ಲ್ಯಾಪ್ಟಾಪ್ ರೇರು. ಆದರೆ ಅವನು ಮೊದಲೇ ಹೇಳ್ಬಿಟ್ಟಿದ್ದ ಒಂದೇ ಸೆಮಿಸ್ಟ್ರಿಂದ ಲ್ಯಾಪ್ಟಾಪ್ ಕಂಪ್ಯೂಟರ್ ಬೇಕು ಅಂತ. ಬೇಕಾಗಿದೆ 4ನೇ ಸೆಮಿಸ್ಟ್ರಿಂದ, ಅಲ್ಲಿ ತನಕ ಅವಶ್ಯಕತೆ ಇರಲಿಲ್ಲ. ಆ ಗುರುಗಳು ಕಂಟಿನ್ಯೂಸ್ಲಿ ಮೂವಿ ಡೌನ್ಲೋಡು. ನಾವು ಬರೀ ನಮ್ದು 4 GB ಪೆನ್ಡ್ರೈವ್ ತಗೊಂಡು ಹೋಗ್ತಿದ್ವಿ. ತುಂಬಿಸು ಅಂತ ಕೊಡ್ತಿದ್ವಿ ಅವನಿಗೆ. ಹೊಸ ಮೂವಿದೆ ತುಂಬಿಸಿ ಕೊಡ್ತಿದ್ದ. ಮೂವಿ ನೋಡೋದು ಅವಾಗೆಲ್ಲ ಕ್ರೇಜ್ ಇತ್ತು. ಇಂಜಿನಿಯರಿಂಗ್ ಮತ್ತೆ PU ಇದ್ದಾಗ ಯಾವಾಗ ಕೆಲಸದಾಗ ಮೇಲೆಲ್ಲ ಕ್ರೇಜ್ ಹೋಗ್ಬಿಡ್ತು. ಯಾಕಪ್ಪ ನೀನ್ ಇನ್ನು ಬ್ಯಾಚಲರ್ ಇದೆಯಾ? ಇನ್ನು ನೋಡಕ್ ಈಗಲೇ ಟೈಮ್ ಇರೋದು ನಿನ್ನ ಹತ್ರ. ಮೂವಿ ನೋಡ್ದೆ, ಅದಾದ್ಮೇಲೆ ನೋಡ್ತಿದ್ದೆ. ಬಟ್ ಯಾವ ಟೈಪ್ ಅಲ್ಲಿ ಚೇಂಜ್ ಮಾಡಾಕ್ಬಿಟ್ಟೆ. ಬಿಸ್ನೆಸ್ ಮೂವಿ, ಮನಿ ಮೂವೀಸ್, ಸೈನ್ಸ್, ಆತರ. ನಾವು ಬರೀ ಮೆಜಾರಿಟಿ ಸೈನ್ಸ್ ಫಿಕ್ಷನ್. ನಾನು ಮ್ಯಾಕ್ಸಿಮಮ್ ನೋಡೋ ಸೈನ್ಸ್ ಫಿಕ್ಷನ್ ಇಲ್ಲ ಥ್ರಿಲ್ಲರ್. ಅಟ್ಲೀಸ್ಟ್ ರೊಮ್ಯಾಂಟಿಕ್ ಮೂವೀಸ್ ಮೂಸು ನೋಡೋದು ನಾನು. ನಮ್ಮ ಮೊದಲೇ ಮೂವಿ ಪ್ಯಾಸೆಂಜರ್ ನೋಡಿದೀನಿ. ಇಂಗ್ಲಿಷ್ ತಾನೆ? ಇಂಗ್ಲಿಷ್ ಒಳ್ಳೆ ಮೂವಿ. ಇಲ್ಲಿಂದ ಈ ಪ್ಲಾನೆಟ್ ಇಂದ ಬೇರೆ ಪ್ಲಾನೆಟ್ ಹೋಗಕ್ಕೆ 150 years ಬೇಕಾಗಿರುತ್ತೆ. ಹೈಬರ್ನೇಷನ್ ಹಾಕಿರ್ತಾರೆ. ಹೈಬರ್ನೇಷನ್ ಹಾಕಿರ್ತಾರೆ, ಮಲಗಿರ್ತಾರಲ್ವಾ. ಅಣ್ಣಂದು ಹೈಬರ್ನೇಷನ್ ಮಿಷಿನ್ ಕೆಟ್ಟೋಗ್ಬಿಡುತ್ತೆ, ಎಚ್ಚರಾಗ್ಬಿಡ್ತಾನೆ. ಅಲ್ಲ, ಅಣ್ಣ ಹುಡುಗಿ ಚೆನ್ನಾಗಿದ್ದಾನೆ ಅಂತ ಅವಳಿಗೂ ಎಬ್ಬಿಸ್ಬಿಡ್ತಾನೆ. ನೋಡ್ತಾನೆ ಒಬ್ನೇ, ಯಾಕೆ ಇಷ್ಟೊಂದು ಬೇವರ್ಸಿ ತರ ಸುತ್ತಾ ಇದೀನಿ ಒಂದೇ ಸಂತತಿ ರೆಡಿ ಮಾಡ್ಕೊಂಡ್ಬಿಡೋಣ. ದಿನ ಮಾಡ್ತಿದ್ ರೋಡಿನ ಏನೋ ಫಿಲಮ್ ಎದ್ದೇಳ್ತಾನೆ, ತಿಂಡಿ ತಿಂತಾನೆ, ಬಾರು ರೋಬೋಟ್ ಹತ್ರ ಹೋಯ್ತಾನೆ, ಎಣ್ಣೆ ಇಸ್ಕತಾನೆ, ಕುಡಿತಾನೆ, ಮತ್ತೆ ಅದ್ ಮಾಡು ಮಲ್ಕತ್ತಿದ್ದ. ಎಲ್ಲೋ ಮಧ್ಯದಲ್ಲಿ ಹುಡುಗಿ ನೋಡ್ಬಿಟ್ಟು ಅಣ್ಣ ತಡಿ ಇನ್ನೊಂದ್ ಜನರೇಷನ್ ಮಾಡೋಣ ಗ್ಯಾಪ್ ಅಲ್ಲಿ. ಸದ್ಯ ಒಂದ್ ಹುಡುಗಿ ನೋಡ್ಬಿಟ್ಟು ಒಬ್ರು ಎಬ್ಬಿಸೋನೆ. ಮಗನು ಹುಟ್ಟಿಸ್ತಾನೆ ಅನ್ಸುತ್ತಲ್ಲ? ಇಲ್ಲ ಇಲ್ವಾ? ನೆನಪಿಲ್ಲ ಮರೆ. ಎಂಡಿಂಗ್ ನೆನಪಿಲ್ಲ. ಅದು ಅರ್ಧಕ್ಕೆ ಬರೋದಕ್ಕೆ ಸ್ವಲ್ಪ ಬೋರ್ ಆಗಿ ಸ್ಟಾರ್ಟ್ ಆಯ್ತು, ಬಿಟ್ಬಿಟ್ಟೆ ಅವಾಗ ಅನ್ಸುತ್ತೆ. ಸ್ಟಾರ್ಟಿಂಗ್ ನೋಡಿದ್ದೀನಿ. ಇವ್ರಿಬ್ರು ಅಂದ್ರೆ ಅಲ್ಲಿ 100 ವರ್ಷ ಬೇಕಾಗಿರುತ್ತಲ್ಲ, ಇವ್ರಿಬ್ರು ಸತ್ತೋಗ್ತಾರೆ. ಗಿಡ ಬೆಳೆಸ್ತಾರಲ್ಲ, ಏನೋ ಒಂದು ಇತ್ತು ನೆನಪು, ಅರ್ಧಂಬರ್ಧ. ಎಲ್ಲ ಬೆಳೆದ್ಬಿಟ್ಟಿರುತ್ತೆ ಹೋಗಂಟ. ಅಲ್ಲಿ ಹೋಗಿ ರೀಚ್ ಆಗಷ್ಟರಲ್ಲಿ ಯಾವ್ದು ಪ್ಲಾನೆಟ್ ಇರಲ್ಲ, ಇಲ್ಲೇ ಇವರೇ ಪ್ಲಾನೆಟ್ ಮಾಡ್ಬಿಟ್ಟಿರ್ತಾರೆ, ಗಿಡ ಮರ ಎಲ್ಲ ಬೆಳೆಸಿ ಇದ್ರೊಳಗೆ. ಚೆನ್ನಾಗಿದೆ ಮೂವಿ ಅದಂತೂ. ಇನ್ ಇಂಟ್ರೆಸ್ಟೆಲ್ಲರ್ ಅದ್ ನೋಡ ಎಲ್ಲ ಅರ್ಥ ಆಗುತ್ತೆ. ಕೊನೆಗೆ 4th ಡೈಮೆನ್ಷನ್ಗೆ ಹೋದಾಗ ಸ್ವಲ್ಪ ತಲೆ ಕೆಡುತ್ತೆ. ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ. ಅವ್ನು ಹೋಗಿ ಅಲ್ಲಿ ವಾಚ್ ಅಲ್ಲಿ ಏನ್ ತೋರಿಸ್ತಾನೋ, ಏನ್ 4th ಡೈಮೆನ್ಷನ್ ಏನ್ ಬೀಳ್ತಾ, ಇನ್ನೂ ತನಕ ಅರ್ಥ ಆಗಿಲ್ಲ ನನಗೆ. ಅದೊಂಥರ ಫ್ಯೂಚರ್ ಪಾಸ್ಟ್. ಅಲ್ಲಿ 4th ಡೈಮೆನ್ಷನ್ ಇರುತ್ತೆ, ನೀವು ಫ್ಯೂಚರ್ ಹೋಗ್ಬೋದು, ಪಾಸ್ಟ್ ಹೋಗ್ಬೋದು. ಅಣ್ಣ ಹುಡಿಕೊಂಡು ಹೋಗ್ಬಿಟ್ಟು ಅವ್ಳು ದೊಡ್ಡವಳಿದ್ದಾಗ ಇನ್ಫಾರ್ಮೇಶನ್ ಪಾಸ್ ಮಾಡ್ತಾನೆ. ಇನ್ಫಾರ್ಮೇಶನ್ ಪಾಸ್ ಮಾಡೋದು ಗೊತ್ತಾಯ್ತು. ಅದು 4th ಡೈಮೆನ್ಷನ್ ಎಕ್ಸ್ಪ್ಲನೇಷನ್ ಅರ್ಥ ಆಗ್ಲಿಲ್ಲ. ಟೆನೆಟ್ ನೋಡ್ದ ರೀಸೆಂಟ್ಲಿ, ಟೆನೆಟ್ ಅವರೇ ನೋಡಿದೆ ರಿಲೀಸ್ ಆದಾಗ. ನನಗೆ ಹಿಂದೆ ಮುಂದೆ ನನ್ ಬಗ್ಗೆ ಏನು ತಲೆ ಬುಡನೂ ಅರ್ಥ ಆಗ್ಲಿಲ್ಲ. ಅಲ್ಲಿ ಹೆಂಗೆ ಅಂದ್ರೆ ಮೂವಿ ಇರೋದೇ 1.5 ಗಂಟೆ ಟೈಮ್, ಒಂದ್ ಕಡೆ 3 ಗಂಟೆ ಟೈಮ್ ಅದನ್ನೇ ತೋರಿಸ್ತಾರೆ. ಒಂದ್ಸರಿ ಫಾರ್ವರ್ಡ್, ಒಂದ್ಸರಿ ಬ್ಯಾಕ್ವರ್ಡ್. ಹೆಂಗೆ ಗೊತ್ತಾ, ನೀನು ಫ್ಯೂಚರ್ ಇದೆಯಲ್ವಾ, ನೀನು ಬಂದ್ಬಿಟ್ಟು ನೀನ್ ಪಾಸ್ಟ್ ಜೊತೆ ಜಗಳ ಆಡ್ತಿರ್ತೀಯ. ಅದು ನೀನೇ ಅದು ನಿನ್ ಒಬ್ಬನ್ ಗೊತ್ತಿರುತ್ತೆ, ಒಬ್ಬನ್ ಗೊತ್ತಿರಲ್ಲ. ಆತರ. ಯಾಕಂದ್ರೆ ನೀನ್ ಹೋಗಿ ತಡಿಬೇಕು ಅವನನ್ನ, ನೀ ಮಾಡ್ತಾರ ತಪ್ಪು. ಆತರ ರಿವರ್ಸ್ ಬರುತ್ತೆ ಬುಲೆಟ್ಗಳು. ಅಲ್ಲ, ಇವನ್ ಕ್ರಿಸ್ಟೋಫರ್ ನೋಲೆನ್ ಮೂವೀಸ್ ನೋಡ್ಬೇಕಂದ್ರೆ ಒಂದು ಫಿಸಿಕ್ಸ್ ಅಲ್ಲಿ PhD ತಗೊಂಡ್ಬಿಡೋದು ವಾಸಿ. ಫಿಸಿಕ್ಸ್ ಅಲ್ಲಿ ಮಾಡಲ್ಲ, ಏನೋ ಮಾಡವನೆ ಅವನು. ನನ್ನ ಕೈಲಿ ಅರ್ಥ ಆಗಲ್ಲ ಮರೆ. ಅವ್ನು ಇನ್ಸೆಪ್ಷನ್ ಇಂದ ಸ್ಟಾರ್ಟ್ ಮಾಡ್ದ, ಹುಚ್ಚಿಡಿಸ್ಬಿಟ್ಟಿದ್ದಾನೆ. ಅದಕ್ಕಿಂತ ಮುಂಚೆ ಬ್ಯಾಟ್ಮ್ಯಾನ್ ಸೀರೀಸ್ ಚೆನ್ನಾಗಿತ್ತು, ಅರ್ಥ ಆಗ್ತಿತ್ತು. ಇನ್ಸೆಪ್ಷನ್ ಸ್ಟಾರ್ಟ್ ಮಾಡ್ದ. ಗುರುಗಳು ಫಿಸಿಕ್ಸ್ ಪೂರ್ತಿ PhD ಮಾಡ್ಸೇ ಬಿಡ್ತಾರೆ ಅನ್ಸುತ್ತೆ. ನಂಗೆ ಫಿಸಿಕ್ಸ್ ಅವ್ರ ಮೊದ್ಲಿಂದಾನು ಇಷ್ಟ, ಸೊ ಅರ್ಥ ಇದೆಯಲ್ಲ. ಇನ್ಸೆಪ್ಷನ್ ಓಕೆ, ಅರ್ಧೇನು 2ನೇ ಟೈಮ್ ನೋಡೋದ್ ಬೇಕಾಗಿಲ್ಲ. ಇನ್ಸೆಪ್ಷನ್ ಏನು, ಅದು ಬುಗ್ರಿ ನಿಲ್ಲುತ್ತಾ ಇಲ್ಲ ಅಷ್ಟೇ ಕ್ವಶನ್. ಅವನಿನ್ನೂ ಡ್ರೀಮ್ ಅಲ್ಲೇ ಇದ್ದಾನ, ಇನ್ ರಿಯಾಲಿಟಿನ ಅಂತ. ಇನ್ನು ಡಂಕಿರ್ಕು ಓಕೆ. ಇನ್ನು ಆಪನ್ಹೈಮರ್ ಎಲ್ಲಾನು ಕಲ್ತಿರ್ಬೇಕು. ನಮ್ಗೆ ಹಿಸ್ಟ್ರಿ ಗೊತ್ತಿರ್ಬೇಕು, ಸೈನ್ಸ್ ಗೊತ್ತಿರ್ಬೇಕು, ಕೆಮಿಸ್ಟ್ರಿ ಗೊತ್ತಿರ್ಬೇಕು, ಮತ್ತೆ ದೇಶಗಳಲ್ಲಿ ಯಾವ ತರ ಯಾರ ದ್ವೇಷ ಇತ್ತು, ಯಾರ ಫ್ರೆಂಡ್ಶಿಪ್ ಇತ್ತು,
ಎಲ್ಲ ಗೊತ್ತಿರ್ಬೇಕು ಅನ್ಕೋ, ಆಲ್ರೌಂಡರ್ ಆಗಿರ್ಬೇಕಿನ್ನ ಅದ್ರಲ್ಲಿ. ಇಲ್ಲ ಇಷ್ಟ ದಿನ ಬರೀ ಫಿಸಿಕ್ಸ್ ಕಲಿಸ್ತಿದ್ದ, ಈಗ ಜಾಗ್ರಫಿನೇ ಕಲಿಸ್ತಾವ್ರೆ ಗುರುಗಳು. ಎಲ್ಲಾನು ಕಳ್ಸ್ಕೊಡ್ತಾನ. ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಗ್ಲೋಬ್ ಕತೆ. ಆಪನ ಬೇರೆ ಥಿಯೇಟರ್ ಬೇರೆ ಹೋಗ್ಬಿಟ್ಟಿದೀನಿ ನಾನು ಸುವಾಸು. ಓಕೆ, ಫೀಲಿಂಗ್ ಚೆನ್ನಾಗಿತ್ತು. ಮಧ್ಯದಲ್ಲಿ ಒಂದ್ 10 ನಿಮಿಷ ಗ್ಯಾಪ್ ಕೊಟ್ಬಿಟ್ಟೆ ಫೋನ್ ಕಾಲಲ್ಲಿ, ಬರ ಗಂಟೆ ಏನೇನೋ ಆಗ್ಬಿಟ್ಟಿತ್ತು. ಇದ್ದಾಗಲೇ ಏನೇನೋ ಆಗ್ತಿತ್ತು, ಅರ್ಥ ಆಗ್ಲಿಲ್ಲ. ಇನ್ನ 10 ನಿಮಿಷ ಬಿಟ್ಟು ಬಂದ್ಮೇಲೆ ಫುಲ್ ಇಂಟ್ರೆಸ್ಟಿಂಗ್ ಐತೆ, ಎಲ್ಲಿ ಎದ್ದೋಗೋದ್ ಬೇಡ ಅಂತ ಪೂರ್ತಿ 10 ನಿಮಿಷ ಕಾಲ್ ಬಿಸಿ ಅಂದ್ಬಿಟ್ಟು ಇಂಪಾರ್ಟೆಂಟ್ ಎದ್ದೋಗ್ಬಿಟ್ಟು ಎಲ್ಲ ಮಿಸ್ ಮಾಡ್ಕೊಬಿಟ್ಟೆ. ಬಂದಿದ ನೋಡ ಜಿಯೋ ಸಿನಿಮಾದಲ್ಲಿ, ಆರಾಮಾಗಿ ಕುತ್ಕೊಂಡು ನೋಡು. ನೋಡ್ಬೇಕು ಅದನ್ನ. ಫ್ರೀ ಆಯ್ತಾ ಜಿಯೋದಲ್ಲಿ? 29 ರೂಪಾಯಿ ಅಪ್ಪ ಜಿಯೋ ಸಿನಿಮಾ, ತುಂಬಾ ಕಮ್ಮಿ ಇದೆ. ಕೊಡಿ ಆರಾಮಾಗಿ ಪ್ರೀಮಿಯಂ, ಎಲ್ಲಿ ತನಕ ಇಡ್ತಾರ ಅಲ್ಲಿ ತನಕ ತಗೊಳ್ಳಿ. ಆಮೇಲೆ ಬಿಟ್ಬಿಡಿ ಅಷ್ಟೇ. ನಾವು ಆಲ್ರೆಡಿ ಎಲ್ಲ ಕಡೆ ಕೊಡ್ತಿದ್ದೀವಿ. ಇವ್ರು 100 ರೂಪಾಯಿ ಕೊಟ್ರೆ ಇವ್ರಿಗೂ 100 ರೂಪಾಯಿ ಕೊಡ್ತೀವಿ ಅಷ್ಟೇ. ಚೆನ್ನಾಗಿರೋದಿದ್ರೆ ಕಂಟೆಂಟ್ ಮಂತ್ಲಿ ಎಲ್ಲ ಕಡೆ ಆಲ್ರೆಡಿ ಕೊಡ್ತಾನೆ ಇದ್ದೀವಿ.